ಎಲ್ಲ ಪೂಜ್ಯ ಪಾದರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಪಾತಂಜಲ ಯೋಗದರ್ಶನ ಶ್ರುತಾನುಮಾನ ಪ್ರಜ್ಞಾಭ್ಯಾಂ ಅನ್ಯ ವಿಷಯ ವಿಶೇಷಾರ್ಥತ್ವಾತ್ ತಜ್ಜಃ ಸಂಸ್ಕಾರಃ ಅನ್ಯ ಸಂಸ್ಕಾರ ಪ್ರತಿಬಂಧಿ ತಸ್ಯಾಪಿ ನಿರೋಧೆ ಸರ್ವನಿರೋಧಾತ್ ನಿರ್ಬೀಜಃ ಸಮಾಧಿ. ಇವು ಈ ಮೊದಲ ಅಧ್ಯಾಯದ ಕೊನೆಯ 3 ಸೂತ್ರಗಳು. ಮನಸ್ಸು ಸಮಾಧಿಸ್ಥವಾದಾಗ ಋತಂಭರ ಪ್ರಜ್ಞೆ ಅಂತ ಕಾಣಬರ್ತದೆ. ಅದೊಂದು ಬಗೆಯ ಪ್ರಜ್ಞೆ. ಈ ಪ್ರಜ್ಞೆ ಗ್ರಹಿಸ್ತದೆ. ಏನನ್ನು? ಋತವನ್ನು ಗ್ರಹಿಸ್ತದೆ. ಋತ ಅಂದರೆ ನಮ್ಮ ಸಾಮಾನ್ಯ ಭಾಷೆಯೊಳಗೆ ಪರಮಸತ್ಯ. ಈಗೇನು ನಮ್ಮ ಕಣ್ಣಿಗೆ ಕಾಣಿಸ್ತವ, ಇದಕ್ಕೆ ಸತ್ಯ ಅಂತಾರೆ. ಇದನ್ನು ಮೀರಿದಂಥ ಇದಕ್ಕೆಲ್ಲ ಆಧಾರವಾಗಿರುವ ಸತ್ಯಕ್ಕೆ ಪರಮಸತ್ಯ ಅಂತ ಕರೀತಾರೆ. 2 ಯಾವುದು ಕಾಣಿಸ್ತದೆ, ಅನುಭವಕ್ಕೆ ಬರ್ತದೆ, ಅದೆಲ್ಲವೂ ಸತ್ಯವೇ. ಆದರೆ ಅದು ಪರಮ ಸತ್ಯ ಅಲ್ಲ, ಅದು ಋತ ಅಲ್ಲ. ಇವೆಲ್ಲ ಇಲ್ಲಿ ಒಳ್ಳೆಯ ಮಾಲೆಗಳಿವೆ, ಒಳ್ಳೆಯ ಹೂಗಳನ್ನು ತಂದಿಟ್ಟಿದ್ದಾರೆ, ಎಷ್ಟು ಸುಂದರವಾಗಿದೆ. ಅದಾವ, ನಮ್ಮ ಅನುಭವಕ್ಕೆ ಬರೋದರಿಂದ ಇವು ಎಲ್ಲ ಅದಾವ, ಇವು ಸತ್ಯವೇ. ಆದರೆ ಪರಮ ಸತ್ಯ ಅಲ್ಲ. ಹಾಗಂದ್ರೆ ಏನು? ಇವು ಸ್ವತಂತ್ರವಾಗಿ ಇಲ್ಲ. ಈ ಹೂಗಳು, ಈ ಮಾಲೆಗಳು ಸ್ವತಂತ್ರ ಇಲ್ಲ. ಯಾವುದು ಸ್ವತಂತ್ರವಾಗಿ ಇರ್ತದೆ ಅದಕ್ಕೆ ಪರಮ ಸತ್ಯ ಅನ್ನಬೇಕು. ಯಾವುದು ಅವಲಂಬಿಸ್ತದೆ ಇನ್ನೊಂದು ವಸ್ತುವಿನ ಮೇಲೆ, ಯಾವುದಕ್ಕೆ ಸ್ವತಂತ್ರವಾದ ಅಸ್ತಿತ್ವ ಇಲ್ಲ, ಅಂಥ ವಸ್ತುವಿಗೆ ಸತ್ಯ, ಸಾಮಾನ್ಯ ಸತ್ಯ ಅಂತ ಕರೀವಿ. ಈಗ ಸಂಖ್ಯೆಗಳದಾವ, ಅಥವಾ ಭೂಮಿತಿಯ ಆಕೃತಿಗಳಿದಾವ. ಈಗ 10 ಅಂತದೆ, ಇದು ಸ್ವತಂತ್ರ ಅಲ್ಲ, ಇದು ಅವಲಂಬಿತ ಸತ್ಯ. ಯಾಕೆ? ಇದು ಸ್ವತಂತ್ರವಾಗಿ ಇರೋದಿಲ್ಲ. 9 ಇಲ್ಲಂದ್ರೆ 10 ಇಲ್ಲ, 1 ಇಲ್ಲಂದ್ರೆ 10 ಇಲ್ಲ. 1 ಇರೋದರಿಂದ 10 ಅದೆ, 1 ಇರೋದರಿಂದ 100 ಅದೆ, 1 ಇರೋದರಿಂದ 1000 ಅದೆ. 1 ತೆಗೆದಾಗ 1000 ಇಲ್ಲ, 100 ಇಲ್ಲ, 10 ಇಲ್ಲ. ಆದ್ದರಿಂದ ಈ ಸಂಖ್ಯೆಗಳಿಗೆ ಅವಲಂಬಿತ ಸತ್ಯಗಳು, ಇವು ಸ್ವತಂತ್ರ ಸತ್ಯ ಅಲ್ಲ. ಆದರೆ ಶೂನ್ಯ ಅದ, ಇದು ನಿರವಲಂಬಿ ಸತ್ಯ, ತನ್ನಷ್ಟಕ್ಕೆ ತಾನದ. ಅದು ಇರಬೇಕಾದ್ರೆ ಏನೂ ಬೇಕಾಗುವುದಿಲ್ಲ, ಇವು ಇರಬೇಕಾದ್ರೆ ಏನರೇ ಬೇಕಾಗ್ತದೆ. ಈಗೊಂದು ತ್ರಿಕೋನ ಅಂತದೆ, ಚೌಕೋನ ಅಂತದೆ. ತ್ರಿಕೋನ ಇರಬೇಕಾದ್ರೆ ರೇಷೆಗಳು ಬೇಕಾಗ್ತವ, ಚೌಕೋನ ಇರಬೇಕಾದ್ರೆ ರೇಷೆಗಳು ಬೇಕಾಗ್ತವ. ರೇಷೆ ಇಲ್ಲ ಚೌಕೋನದ ಇಲ್ಲ, ರೇಷೆ ಇಲ್ಲ ತ್ರಿಕೋನ ಇಲ್ಲ. ಅಂದ್ರೆ ತ್ರಿಕೋನ, ಚೌಕೋನ, ಪಂಚಕೋನ, ಷಟ್ಕೋನ ತಾವೇನಂತೀರೋ ಎಲ್ಲ ರೇಷೆಯ ಮೇಲೆ ಅವಲಂಬಿಸಿಕೊಂಡಾವ. ಆದ್ದರಿಂದ ಇವು ಸ್ವತಂತ್ರ ಸತ್ಯಗಳು ಅಲ್ಲ. ತ್ರಿಕೋನ ಇದು ಸ್ವತಂತ್ರವಾಗಿ ಬದುಕುವುದಿಲ್ಲ, ಅದು ಬದುಕಬೇಕಾದ್ರೆ ರೇಷೆ ಇರಬೇಕಾಗ್ತದೆ.
ರೇಷೆಗೆ ಸ್ವತಂತ್ರ ಅಸ್ತಿತ್ವ ಕೊಡಬಹುದು, ಆದರೆ ತ್ರಿಕೋನಕ್ಕೆ ಕೊಡ್ಲಿಕ್ಕಾಗೋದಿಲ್ಲ. ಹೀಗೆ ಇನ್ನೊಂದರ ಮೇಲೆ ಯಾವುದು ಅವಲಂಬಿಸ್ತದೆ ಅಂಥದಕ್ಕೆ ಸಾಮಾನ್ಯ ಸತ್ಯ ಅಂತೆ. ಈಗ ಜಗತ್ತು ಹೇಗದ? ಇದು ಸ್ವತಂತ್ರ ಅಲ್ಲ, ಇದು ಎದರದರ ಮೇಲೆ ಅವಲಂಬಿಸಿಕೊಂಡಿರ್ತದೆ. ಈಗ ಈ ಟೇಬಲ್ಲು ಭೂಮಿ ಮ್ಯಾಗ ಅವಲಂಬಿಸದೆ, ಭೂಮಿ ಮತ್ತು ಎದರದರ ಮೇಲೆ ಅವಲಂಬಿಸಿಕೊಂಡಿರ್ತದೆ. ಹೀಗೆ ಯಾವುದರ ಮೇಲೆ ಅವಲಂಬಿಸ್ತದೆ ಅದನ್ನು ತೆಗೆದು ಬಿಟ್ರೆ ಇದು ಉಳಿಯೋದಿಲ್ಲ. ಈಗ ಈ ಹೂಗಳದಾವ, ಮಾಲೆ ಅದ, ಮಾಲೆ ಎದರ ಮ್ಯಾಗ ಅವಲಂಬಿಸದೆ? ಎದರ ಮ್ಯಾಗ ಅವಲಂಬಿಸದೆ? ಮಾಲೆ ಹಲವಾರು ಸಂಗತಿಗಳ ಮ್ಯಾಗ ಅವಲಂಬಿಸದೆ. ಒಂದು ದಾರದ ಮ್ಯಾಗ ಅವಲಂಬಿಸದೆ. ದಾರ ತೆಗೆದು ಬಿಟ್ರೆ ಹೂ ಅದಾವ, ಮಾಲೆ ಇಲ್ಲ. ಹೂವೂ ಅದಾವ, ದಾರೂ ಅದೆ, ಪ್ರತ್ಯೇಕವಾಗಿದ್ದು ಅಂದರೆ ಮಾಲೆ ಇಲ್ಲ. ಯಾವಾಗ ಎರಡೂ ಒಂದಾಗ್ತಾವ, ಒಂದರ ಮೇಲೆ ಒಂದು ಅವಲಂಬಿಸ್ತಾವ, ಆ ಕ್ಷಣಕ್ಕೊಂದು ಮಾಲೆ ಅನ್ನೋದು ಅಸ್ತಿತ್ವಕ್ಕೆ ಬರ್ತದೆ. ಅಂದರೆ ಮಾಲೆ ಇದು ಸತ್ಯವಾಗಿದ್ದರೂ ಸ್ವತಂತ್ರ ಸತ್ಯ ಅಲ್ಲ. ಜಗತ್ತು ಇದು ಸತ್ಯವಾಗಿದ್ದರೂ ಸ್ವತಂತ್ರ ಸತ್ಯ ಅಲ್ಲ, ಇದು ಅವಲಂಬಿಸ್ತಾ ಇದೆ. ಆದರೆ ಇಷ್ಟೆಲ್ಲ ಅವಲಂಬನೆ ಆಗಿ ಭೂಮಿ ನೀರಿನ ಮೇಲೆ ಅಥವಾ ಆಕಾಶದ ಸೂರ್ಯನ ಮೇಲೆ, ಆ ಸೂರ್ಯನ ಗ್ಯಾಲಕ್ಸಿ ಮೇಲೆ, ಗ್ಯಾಲಕ್ಸಿಗಳು ದೇಶದ ಮೇಲೆ, ದೇಶ ಕಾಲ ಇನ್ನು ಅದರದರೇ ಮೇಲೆ, ಇವೆಲ್ಲ ಅವಲಂಬಿಸಿಕೊಂಡಿರ್ತಾವೆ. ಹೀಗೆ ಅವಲಂಬನೆ ಆಗಿ ಕೊನೆಗೊಂದು ಯಾವುದರೇ ಬೇಕಲ್ಲ. ಯಾವುದು ಎದರ ಮೇಲೂ ಅವಲಂಬಿಸಿಕೊಂಡಿರೋದಿಲ್ಲವೋ ಅಂಥ ಒಂದು ವಸ್ತು ಬೇಕಲ್ಲ. ಆ ವಸ್ತುವಿಗೆ ಪರಮ ಸತ್ಯ, ಇದು ಸತ್ಯ, ಶರೀರ ಸತ್ಯ. ಯಾಕೆ? ಅದ ಕಾಣಿಸ್ತದೆ, ಬಳಸ್ತೇವೆ. ಆದರೆ ಪರಮ ಸತ್ಯ ಅಲ್ಲ. ಯಾಕೆ? ಇದು ಸ್ವತಂತ್ರ ಇಲ್ಲ. ಹಾಗೆ ನಮ್ಮ ಮನಸ್ಸು, ಅದು ಪರಮ ಸತ್ಯ ಅಲ್ಲ, ಅದು ಸ್ವತಂತ್ರ ಇಲ್ಲ. ಆದರೆ ನಾನಂತದೇನಲ್ಲ, ಸ್ವತಂತ್ರ. ನಾನಿರಬೇಕಾದ್ರೆ ಇವು ಇರಬೇಕಂತಲ್ಲ, ಇವು ಇರಬೇಕಾದ್ರೆ ನಾ ಇರಬೇಕಾಗ್ತದೆ. ಈ ನಾನು ಅನ್ನೋದು ಒಂದು ಪಾಯಿಂಟ್ ಇದ್ದಂಗೆ, ಝೀರೋ ಇದ್ದಂಗೆ. ಅದು ಅದ ಅಂತ ತಿಳ್ಕೊಂಡು ಎಲ್ಲ ಸಂಖ್ಯೆಗಳಿರ್ತಾವ. ಅದು ಇರಬೇಕಾದ್ರೆ ಯಾವ ಸಂಖ್ಯೆಗಳ ಅವಶ್ಯಕತೆ ಇಲ್ಲ. ಒಂದು ಬಿಂದು ಇರಲಿಕ್ಕೆ ಯಾವುದರ ಅವಶ್ಯಕತೆ ಇಲ್ಲ, ಆದರೆ ಉಳಿದೆಲ್ಲ ಇರಲಿಕ್ಕೆ ಬಿಂದುವಿನ ಅವಶ್ಯಕತೆ ಇರ್ತದೆ. ಒಂದು ರೇಷೆ, ಬಿಂದುವಿನ ಅದು ಮಾರ್ಗ ಅಷ್ಟೇ. ರೇಷೆಗೆ ಸ್ವತಂತ್ರ ಅಸ್ತಿತ್ವಿಲ್ಲ, ತ್ರಿಕೋನಕ್ಕೆ ಸ್ವತಂತ್ರ ಅಸ್ತಿತ್ವಿಲ್ಲ. ಅದು ಬಿಂದು ಮಾರ್ಗ. ಬಿಂದು ಇದು ಸ್ವತಂತ್ರ, ಉಳಿದೆಲ್ಲ ಪರತಂತ್ರ. ಸುಮ್ಮನೆ ಉದಾಹರಣೆಯಲ್ಲಿ ಮ್ಯಾಥಮೆಟಿಕ್ಸ್. ಹಾಗೆ ಆತ್ಮ ಅಂದ್ರೆ ಒಂದು ಬಿಂದು ಇದ್ದಂಗೆ, ಪರಮಾತ್ಮ ಅಂದ್ರೆ ಒಂದು ಬಿಂದು ಇದ್ದಂಗೆ. ಅದನ್ನು ಯಾವುದರ ಮೇಲೂ ಅವಲಂಬಿಸುವ, ಅದು ಯಾವುದರ ಮೇಲೂ ಅವಲಂಬಿಸೋದಿಲ್ಲ, ಅದರ ಮೇಲೆ ಎಲ್ಲ ಅವಲಂಬಿಸ್ತದೆ. ಅಂಥ ವಸ್ತುವಿಗೆ ಆತ್ಮ ಅಂತ ಕರಿತೇವೆ. ಆ ವಸ್ತುವನ್ನು ಗ್ರಹಿಸುವ ಸಾಮರ್ಥ್ಯ ಯಾವ ಬುದ್ಧಿಗದ, ಯಾವ ಪ್ರಜ್ಞೆಗದ ಅಂಥದಕ್ಕೆ ಋತಂಭರ ಪ್ರಜ್ಞೆ. ಹೇಗೆ? ಈಗ ನಮಗೂ ಪ್ರಜ್ಞೆ ಇಲ್ಲೇನು, ನಿನ್ನೆ ನೋಡೇವಿ ಒಂದಿಷ್ಟು. ಈಗ ದೃಶ್ಯ ಪ್ರತ್ಯಕ್ಷದ, ಇದು ಒಂದು ಪ್ರಜ್ಞಾ, ಶ್ರುತ ಪ್ರಜ್ಞಾ, ಅನುಮಾನ ಪ್ರಜ್ಞಾ, ಪ್ರತ್ಯಕ್ಷ ಪ್ರಜ್ಞೆ, ಇವೆಲ್ಲ ಪ್ರಜ್ಞೆಗಳು. ಇದನ್ನು ತೋರಿಸೋದು ಬುದ್ಧಿ ಪ್ರಜ್ಞಾ. ಹೀಗೆ ಸಣ್ಣ ಪುಟ್ಟ ವಸ್ತುಗಳನ್ನು, ಈ ವಿಶಾಲವಾದ ಜಗತ್ತನ್ನು ನೋಡಲಿಕ್ಕೆ ಯಾವ ಪ್ರಜ್ಞೆ ಸಹಾಯ ಮಾಡ್ತದೆ ಅದು ಪ್ರಜ್ಞೆ, ಅದು ಒಳ್ಳೆಯ ಪ್ರಜ್ಞೆ, ಅದು ಸಾಮಾನ್ಯ ಪ್ರಜ್ಞೆ. ಆದರೆ ಋತಂಭರ ಬೇರೆ. ಋತಂಭರ ಪ್ರಜ್ಞೆ ಅಂದರೆ ಋತವನ್ನು ಅದನ್ನು ಗ್ರಹಿಸುವಂಥ ಪ್ರಜ್ಞೆ, ಸತ್ಯವನ್ನು, ಪರಮ ಸತ್ಯವನ್ನು ಕಾಣುವಂಥ ಪ್ರಜ್ಞೆ. ಇವೆಲ್ಲ ಇಂದ್ರಿಯಗಳು ಅಥವಾ ಬುದ್ಧಿ, ಮನಸ್ಸ, ಇವು ಏನು ಮಾಡ್ತಾವ? ಈ ಸಾಮಾನ್ಯ ಸತ್ಯವನ್ನು ಗ್ರಹಿಸ್ತಾವ. ಆದರೆ ಋತಂಭರ ಋತಂ ಸತ್ಯವನ್ನು ಗ್ರಹಿಸೋದಿಲ್ಲ, ಋತಸತ್ಯವನ್ನು ಗ್ರಹಿಸೋದಿಲ್ಲ. ಪರಮ ಸತ್ಯವನ್ನು ಅನುಭವಿಸಬೇಕಾದ್ರೆ ಇವು ಸಹಾಯ ಮಾಡೋದಿಲ್ಲ ನಮಗೆ.
ಸಾಮಾನ್ಯ ಸತ್ಯವನ್ನು ಗ್ರಹಿಸಬೇಕಾದ್ರೆ ಇವೆಲ್ಲ ಸಹಾಯ ಮಾಡ್ತಾವ. ಈಗ ಮೈಕ್ರೋಸ್ಕೋಪ್ ಅದು ಅಂತ ಇಟ್ಕೊಳ್ಳೋಣ, ಅದು ನಮಗೆ ಸಹಾಯ ಮಾಡ್ತದೆ. ಏನನ್ನ ನೋಡಲಿಕ್ಕೆ ಟಿಶ್ಯೂಗಳಿದ್ರೆ, ಸೆಲ್ಗಳಿದ್ರೆ ನೋಡಲಿಕ್ಕೆ ನಮಗೆ ಸಹಾಯ ಮಾಡ್ತದೆ. ಆದರೆ ಈ ಗಿಡದ ಒಂದು ಸೆಲ್ ನಾನು ಪರೀಕ್ಷೆ ಮಾಡಬಹುದು, ಅದನ್ನು ನೋಡಲಿಕ್ಕೆ ಅದು ಸಹಾಯ ಮಾಡ್ತದೆ ಮೈಕ್ರೋಸ್ಕೋಪ್, ಅದಕ್ಕೆ ಸಾಮರ್ಥ್ಯ ಅದು. ಆದರೆ ಆ ಸೆಲ್ಲಿನೊಳಗಿರುವಂಥ ಜೀವ ಲೈಫ್ ಎಲಿಮೆಂಟ್ ಅಂತ ಏನದ ಅಂತ ಅಂತೇವಿ, ಅದನ್ನು ನೋಡಕ್ಕೆ ಸಾಧ್ಯ ಇಲ್ಲ ಮೈಕ್ರೋಸ್ಕೋಪಕ್ಕೆ, ಅದು ಕಾಣಿಸೋದಲ್ಲ. ಈಗ ಈ ಹೂಗಳನ್ನು ನೋಡೋ ಸಾಮರ್ಥ್ಯ ಕಣ್ಣಿಗದೆ. ಹೂಗಳನ್ನು ಆಗಲೇ ಒಂದು ಇಬ್ಬರು ಕಿರಿಯರು ತಂದು ಹೂ ಇಟ್ಟರು. ಅವರು ಇಡುವಾಗಿನ ಭಾವ ಅದಲ್ಲ, ಆ ಭಾವವನ್ನು ನೋಡುವ ಶಕ್ತಿ ಕಣ್ಣಿಗಿಲ್ಲ. ಕಣ್ಣ ಹೂ ನೋಡ್ತದೆ, ಹೃದಯದ ಭಾವನೆಗಳನ್ನು ನೋಡಲಿಕ್ಕೆ ಕಣ್ಣಿಗೆ ಆಗೋದಿಲ್ಲ. ಅಂದರೆ ಕಣ್ಣಿಗೆ ಮಿತಿಯದೆ. ಈ ಮಿತವಾದ ಕಣ್ಣಿನಿಂದ ಋತಸತ್ಯವನ್ನು ಕಾಣ್ತೇವೆ ಅನ್ನೋದು ಸಾಧ್ಯ ಇಲ್ಲ. ಯಾರು ಋತಸತ್ಯ ಕಂಡ್ರೋ ಋಷಿ, ಋತದರ್ಶನ ಋಷಯ. ಯಾರಿಗೆ ಋತ ಕಂಡತೋ, ಸತ್ಯ ಕಂಡತೋ, ಪರಮ ಸತ್ಯ ಕಂಡತೋ, ಅನುಭವಿಸಿದರೋ ಅಂಥವರಿಗೆ ಋಷಿಗಳು, ಆತ್ಮಜ್ಞಾನಿಗಳು, ಅನುಭಾವಿಗಳು, ಶರಣರು ಅಂತ ಶಬ್ದ. ಅದು ನಾವು ಬಳಸ್ತಾ ಇರೋದು ಸಾಮಾನ್ಯ ಮನಸ್ಸನ್ನು, ಸಾಮಾನ್ಯ ಇಂದ್ರಿಯಗಳನ್ನು. ಆದ್ದರಿಂದ ಜಗತ್ತು ನಮಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ, ಜಗತ್ತಿನ ಜ್ಞಾನ ನಮಗೆ ಆಗ್ತದೆ. ಆದರೆ ಋತದ ಜ್ಞಾನ ಆಗೋದಿಲ್ಲ, ಆತ್ಮದ ಜ್ಞಾನ ಆಗೋದಿಲ್ಲ, ಪರಮ ವಸ್ತುವಿನ ಜ್ಞಾನ ಆಗೋದಿಲ್ಲ. ಯಾಕೆ? ನಮ್ಮ ಮನಸ್ಸು ಇನ್ನೂ ಆ ಹಂತಕ್ಕೆ ಹೋಗಿಲ್ಲ. ಅದನ್ನು ಪಡಿಬೇಕಾದರೆ ಋತಂಭರ ಪ್ರಜ್ಞೆ ಅಂತ ತಯಾರಾಗಬೇಕಾಗ್ತದೆ. ನಮ್ಮಲ್ಲಿ ಶಕ್ತಿ ಇಲ್ಲಂತಲ್ಲ, ಪರಮ ಸತ್ಯವನ್ನು ಅನುಭವಿಸುವ ಶಕ್ತಿ ಇಲ್ಲಂತಲ್ಲ, ಆದರೆ ಅದನ್ನು ಅಭಿವ್ಯಕ್ತಗೊಳಿಸಿಲ್ಲ ಅಷ್ಟೇ. ಪತಂಜಲ ಹೇಳ್ತಾನೆ, ಮನುಷ್ಯ ಸಮರ್ಥ ಇದ್ದಾನ, ಅನುಭವಿಸಲಿಕ್ಕೆ ಸಮರ್ಥ ಇದ್ದಾನ. ಈ ಸತ್ಯವನ್ನು ಅನುಭವಿಸಬಲ್ಲ, ಪರಮ ಸತ್ಯ ಅಂತಿಮ ಸತ್ಯವನ್ನು ಅನುಭವಿಸಬಲ್ಲ. ಆದರೆ ಅಂತಿಮ ಸತ್ಯ ಅನುಭವಿಸಬೇಕಾದರೆ ಈ ಮನಸ್ಸು ನಡೆಯೋದಿಲ್ಲ. ಈ ಮನಸ್ಸೇನಾಗಬೇಕು? ಸವಿತರ್ಕ, ನಿರ್ವಿತರ್ಕ, ಸವಿಚಾರ, ನಿರ್ವಿಚಾರ, ಸಾನಂದ, ಸಾಸ್ಮಿತ, ಈ ಎಲ್ಲ ಸಮಾಧಿಯ ಹಂತಗಳನ್ನು ದಾಟಿ ದಾಟಿ ಯಾವಾಗ ಮನುಷ್ಯ ಬರ್ತಾನೆ, ನಿರ್ವಿಚಾರ ವೈಶಾರದ್ದೇ ಅಧ್ಯಾತ್ಮ ಪ್ರಸಾದ ಉಂಟಾಗ್ತದೆ. ಅಂದರೆ ಮನಸ್ಸು ಅತ್ಯಂತ ಪ್ರಫುಲ್ಲಿತವಾಗ್ತದೆ, ಮನಸ್ಸು ತಿಳಿ ಆಗ್ತದೆ, ಮನಸ್ಸಿನಲ್ಲಿ ಯಾವ ಭಾರಗಳೂ ಉಳಿಯೋದಿಲ್ಲ, ಮನಸ್ಸು ಅತ್ಯಂತ ವಿರಳವಾಗ್ತದೆ. ಆ ಕ್ಷಣಕ್ಕೆ ಪ್ರಜ್ಞೆ ಒಂದು ಜಾಗೃತ ಆಗ್ತದೆ. ಅಲ್ಲೊಂದು ಪ್ರಜ್ಞಾ ಜಾಗೃತಿ ಆಗ್ತದೆ. ಆ ಪ್ರಜ್ಞೆ ಆ ಪರಮ ಸತ್ಯವನ್ನು ಅದು ಗ್ರಹಿಸ್ತದೆ. ಆವಾಗ ನಮಗೆ ಅನುಭವ ಬರ್ತದೆ, ಪರಮ ಸತ್ಯದ ಅನುಭವ ಬರ್ತದೆ, ಆತ್ಮದ ಅನುಭವ ಬರ್ತದೆ. ಈಗ ಉದಾಹರಣೆಗೆ ನಂದೊಂದು ಮನಸ್ಸದು, ಈ ಮನಸ್ಸಿಗೆ ಬರೇ ಎಣಸಿ ಎಣಸಿ ಎಣಸೇ ರೂಢಿ ಅದ ಅಂತ ಇಟ್ಕೊಂಡು, ಏನು ಹಣ ಎಣಸಿ 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 80 ವರ್ಷ 90 ವರ್ಷ ನಾನು ಬದುಕೀನಿ ಅಂತ ಇಟ್ಕೊಳ್ಳಿ. ಒಂದು ದಿವಸ ಸಹಿತ ಬಿಡದಂಗೆ ಬರೀ ಎಣಸೋದದ ಬರೆಯೋದದ, ಎಣಸೋದದ ಬರೆಯೋದದ, ಎಣಸೋದದ ಬರೆಯೋದದ. ಈ ಮನಸ್ಸಿಗೆ ನಾನು ಯಾರು ಅನ್ನೋದು ಹೆಂಗೆ ಗೊತ್ತಾಗ್ತದೆ? ಯಾವಾಗಲೂ ಇದಕ್ಕೆ ಗೊತ್ತಾಗೋದು ಈ ಜಮಾ ಖರ್ಚುವೇ ವಿನಃ ಇನ್ನೇನೂ ಗೊತ್ತಾಗೋದಿಲ್ಲ. ಯಾಕೆ? ಮಾಡಿದ್ದೇ ಅದೇ ಆದ ಬಳಿಕ ಗೊತ್ತಾಗೋದು ಹೇಗೆ? ಈ ಜಮಾ ಖರ್ಚದ ಜಾಲದಿಂದ ಮನುಷ್ಯನ ಮನಸ್ಸು ಯಾವಾಗ ಹೊರಗೆ ಬರ್ತದೋ ಅಥವಾ ಎಲ್ಲಿವರೆಗೆ ಬರೋದಿಲ್ವೋ ಅಲ್ಲಿವರೆಗೆ ಸತ್ಯ ಹೆಂಗೆ ಗೊತ್ತಾಗೋದು? ಯಾವಾಗ ಅದು ಹೊರಗೆ ಬರ್ತದೆ ಆವಾಗ ನಾನು ಅದೀನಿ ಅನ್ನೋದು ಪ್ರಜ್ಞಾ ಶುರುವಾಗ್ತದೆ. ನಾನು ಅಂತ ಗೊತ್ತಾಗಬೇಕಾದ್ರೆ ಹೊರಗಿಂದರ ಪ್ರಭಾವ ಕಡಿಮೆ ಆಗ್ಬೇಕಲ್ಲ. ನಾನು ಯಾರು ಅಂತ ಜಾತ್ರೆಗೆ ಹೊರಟೇವಿ ಅಂತ ಇಟ್ಕೊಳ್ಳಿ, ಜಾತ್ರೆ ಅದ್ಭುತವಾದ ಜಾತ್ರೆ. ಏನು ನೋಡಾಕ, ಕೇಳಾಕ, ತಿನ್ನಾಕ, ಉಣ್ಣಾಕ ಬೇಕಾದಷ್ಟು ಹರವಿಕೊಂಡದೆ. ಇಂಥ ಜಾತ್ರೆ ಮಾಡಾಕ ಹೊರಟ ಮನುಷ್ಯನ ಕಿಶದಾಗ ಒಂದಿಷ್ಟು ಹಣ ಇರ್ತದೆ, ತಗೊಂಡು ಬಂದಿರ್ತಾನೆ. ಅವನ ಕಣ್ಣಾಗ ಆತ್ಮ ಕಾಣ್ತದೆ, ಜಾತ್ರೆ ಕಾಣ್ತದೆ, ನೋಡೋದು ಕಾಣಿಸ್ತದೆ, ತಿನ್ನೋದು ಕಾಣಿಸ್ತದೆ, ಮುಟ್ಟೋದು ಕಾಣಿಸ್ತದೆ,
ಎಲ್ಲ ಮಜಾ ಮಜಾ ಕಾಣಿಸ್ತದೆ. ಜಾತ್ರೆಯಾಗಿರುತ್ತಕ ಅವನಿಗೆ ತಾನು ಅದೀನಿ ಅನ್ನೋದು ಗೊತ್ತಿರೋದಲ್ಲ, ಅಷ್ಟು. ಅದಕ್ಕೆ ಯಾವರೇ ಒಬ್ಬ ಕಿಶೆ ಕತ್ತರಿಸ್ದ ಅಂದ್ರೆ ಗೊತ್ತಿರೋದಿಲ್ಲ. ಯಾಕೆ ತಂದು ಗೊತ್ತಿಲ್ಲ ಅವನಿಗೆ, ಮರ್ತಾನ. ಈ ನೋಡೋದರಾಗ, ಪ್ರಪಂಚದ ಜಾತ್ರೆಯಾಗ ನೋಡೋದರಾಗ, ಅದರಾಗ ಮಾಡೋದ್ರಾಗ, ವ್ಯವಹರಿಸೋದ್ರಾಗ ನಾವು ಅನ್ನೋದೇ ಮರೆತು ಹೋಗಿರ್ತದೆ. ಅದಕ್ಕೆ ಇಂಥ ಮನಸ್ಸದ ಜಾತ್ರಿ ಮನಸ್ಸ ಅಂತ ಇದಕ್ಕೊಂದು ಹೆಸರ, ಜಾತ್ರಿ ಪ್ರಜ್ಞೆ ಅಂತ ಇಟ್ಕೊಡಿ. ಅವ ಪತಂಜಲ ಒಂದೊಂದು ಶಬ್ದ ಬಳಸ್ತಾನೆ, ನಾವು ಸಾದಾ ಶಬ್ದ ಬಳಸಿ ಬಳೋದು ಜಾತ್ರಿ ಪ್ರಜ್ಞೆ. ಈ ಜಾತ್ರಿ ಪ್ರಜ್ಞೆಗೆ ಆತ್ಮ ಜ್ಞಾನ ಹೆಂಗಾಗ್ತದೆ? ಅದರರ್ಥ ಜಾತ್ರೆಯಾಗ ಹೋಗೋರಿಗೆಲ್ಲ ಆಗುವುದಿಲ್ಲ ಅಂತಲ್ಲ, ಜಾತ್ರೆಯಾಗ ಇರೋತಕ, ಜಾತ್ರೆಯಾಗ ಮನಸ್ಸು ತನ್ಮಯ ಆಗಿರೋತಕ ನಾ ಯಾರು ಅಂತ ಗೊತ್ತಿರೋದಿಲ್ಲ ಅಷ್ಟೇ. ಬರೇ ಅದನ್ನೇ 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 ಮಾಡ್ತಿರ್ತದೆ. ಈಗ ನಾನು ಒಬ್ಬೊಂದು ಆಫೀಸ್ನಲ್ಲಿ ಕೆಲಸ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ನಾನು ಆಫೀಸ್ನಲ್ಲಿ ಒಂದು ಕ್ಲಾರ್ಕ್ ಆಗಿರ್ತೇನೆ, ಕೆಲಸ ಮಾಡ್ತೇನೆ, ಪತ್ರ ಬರಿತೇನೆ. ಪತ್ರ ಬರೋದು ಬರೀ ಪತ್ರ, ಯಾರದೋ ಸಂಗತಿ ಯಾರಿಗೋ ಬರೆಯೋದು, ನಾ ಪತ್ರ ಬರೆಯ. ಅದು ಎಷ್ಟು ಮಜಾ ಇರ್ತದೆ. ನನ್ನ ವ್ಯವಹಾರ ಅಲ್ಲ, ನಿಮ್ಮ ವ್ಯವಹಾರಕ್ಕೆ ನಾ ಪತ್ರ ಬರಿತೈತೆ. ಪತ್ರ ಬರೋದು 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 60 ವರ್ಷಕ್ಕೆ ರಿಟೈರ್ಡ್ ಆದೆ. ನನಗೆ ಕನಸು ಯಾವ ಬೀಳ್ತಾವ? ಪತ್ರ ಬರ್ದಂಗೆ. ಇನ್ಯಾವುದು ಬೀಳೋದದ? ಹೆಂಗೆ ಬೀಳ್ತದೆ? ಯಾಕೆ ಮಾಡಿದ್ದೇ ಅದೇ ಆದ ಬಳಿಕ ಬೇರೆ ಬೀಳೋದೇ ಹಾಗೆ. ಇಂಥ ಪತ್ರ ಬರೆಯುವ ನನ್ನ ಮನಸ್ಸಿಗೆ ಆತ್ಮದ ಭಾನ ಬರಲಿ ಅಂದ್ರೆ ಹೇಗೆ ಬರ್ತದೆ? ಇದು ಪತಂಜಲನ ಪ್ರಶ್ನೆ. ಹಾಗಾಗುವುದಿಲ್ಲ. ಮನಸ್ಸು ಸಮರ್ಥಿಲ್ಲ ಅಂತಲ್ಲ, ಇದೇ ಮನಸ್ಸು ತಗೊಂಡು ಅವರು ಜ್ಞಾನಿಗಳಾಗ್ಯಾರಲ್ಲ, ಇದೇ ಮನಸ್ಸು ತಗೊಂಡು ಅವರು ಆತ್ಮಜ್ಞಾನಿಗಳಾಗಿಲ್ಲೇನು? ಜಗತ್ತಿನಾಗ ಎಷ್ಟು ಜನ ಇಲ್ಲ, ಅಷ್ಟ ಆಗಿದ್ದಾರೆ. ಅದೇ ಮನಸ್ಸು ತಗೊಂಡು ವಿಜ್ಞಾನಿಗಳು ಜಗತ್ತನ್ನು ಅರಿತರು, ಅದೇ ಮನಸ್ಸು ತಗೊಂಡು ಅನುಭಾವಿಗಳು ಅನುಭವ ಮಾಡಿಕೊಂಡ್ರು, ಅದೇ ಮನಸ್ಸು ತಗೊಂಡು ತತ್ವಜ್ಞಾನಿಗಳು ತಾತ್ವಿಕ ಕ್ಷೇತ್ರವನ್ನು ಪ್ರವೇಶಿಸಿದರು, ಅದೇ ಮನಸ್ಸು ತಗೊಂಡು ಕವಿಯೊಬ್ಬ ಸೌಂದರ್ಯದ ಲೋಕವನ್ನೇ ಪ್ರವೇಶ ಮಾಡಿದ, ಅದೇ ಮನಸ್ಸು ತಗೊಂಡು ನಾವು ಜಾತ್ರೆ ಮಾಡಿದೇವಿ. ಇಷ್ಟ ವ್ಯತ್ಯಾಸ ಎಷ್ಟು ಇದೆ. ಏನು ಮಾಡ್ತೇವೆ ಜೀವನದಾಗ? ಬರೇ ಜಾತ್ರೆ ಜಾತ್ರೆ ಜಾತ್ರೆ. ಏನು ಒಮ್ಮೆ ಲಗ್ನ ಆಗ್ತೇವೆ, ಜಾತ್ರೆ ಶುರು ಆದದ್ದು ಏನದು ಮುಗಿಯೋದೇ ಇಲ್ಲದ. ಯಾವಾಗಪ್ಪ ಮುಗಿಯೋದು? ಹೇಗೆ ಮುಪ್ಪಾಯಿತು ಆದರೂ ಬಿಡ್ಲಿಲ್ಲ. ಮಕ್ಕಳಾದು, ಮರಿಮಕ್ಕಳಾದು, ಕಿರಿಮಕ್ಕಳಾದು ಹೆಚ್ಚು ಆದಂಗೆ ಜಾಲ ಹರುತ್ತೇ ವಿನಃ ನಾ ಯಾರು ಅಂತ ಅನ್ನೋದೇ ಮರೆತು ಹೋಗಿದೆ. ಮೊದಲ ಪತಿ ಅಂತ ತಿಳ್ಕೊಂಡೇವಿ, ಅಥವಾ ಸತಿ ಅಂತ ತಿಳ್ಕೊಂಡೇವಿ. ಆ ಬಳಿಕ ತಾಯಿಯೋ ತಂದೆಯೋ ಅಂತ ತಿಳ್ಕೊಂಡೇವಿ. ಆ ಬಳಿಕ ಮಕ್ಕಳು ತಾಯಿ ತಂದೆ ಅಂತ ತಿಳ್ಕೊಂಡೇವಿ. ಮೊಮ್ಮಕ್ಕಳು ಅಜ್ಜ ಅಂತ ತಿಳ್ಕೊಂಡೇವಿ. ಹಿಂಗೆ ತಿಳ್ಕೋತೇ ಹೋದೇವೆ ವಿನಃ ನಾವ್ಯಾರು ಅಂತ ತಿಳ್ಕೊಳ್ಳಿಕ್ಕೆ ವ್ಯಾಳೆನೇ ಇಲ್ಲಲ್ಲ. ಯಾಕೆ ಒದಾವಲ್ಲ ಮುಂದೆಲ್ಲ ಇರೋದ್ರಿಂದ ವ್ಯಾಳೆಯಲ್ಲಿ ಎಲ್ಲದ ವ್ಯಾಳೆ. ಅದರರ್ಥ ಪ್ರಪಂಚ ಬೇಡ ಅಂತಲ್ಲ, ಇದು ಇರಬೇಕು. ಸ್ವಲ್ಪ ವ್ಯಾಳೆ ತೆಗಿಬೇಕಂತ ಪತಂಜಲ ಹೇಳೋದು. ಸ್ವಲ್ಪ ವ್ಯಾಳೆ ತೆಗೆದು ನಾವು ಒಂದಿಟ್ಟು ಏನದೇವಿ ನೋಡಬೇಕಲ್ಲ. ಇದನ್ನು ನೋಡೋ ಸಾಮರ್ಥ್ಯ ಮನಸ್ಸಿಗಿದ್ದರೂ ಸಹಿತ ಮನಸ್ಸನ್ನು ನಾವು ಸರಿಯಾಗಿ ಬಳಸ್ತಾ ಇಲ್ಲ. ಮನಸ್ಸಿನಲ್ಲಿ ಅದ್ಭುತ ಸಾಮರ್ಥ್ಯ ಅದ, ಅದ್ಭುತ ಸಾಮರ್ಥ್ಯ. ಈಗ ಕಬ್ಬಿಣ ನೋಡಿದ್ರೆ ಮುಖ ಕಾಣಿಸ್ತದೇನು? ಕಾಣಿಸೋದಿಲ್ಲ. ಅದ್ರಾಗ ಮುಖ ತೋರಿಸೋ ಶಕ್ತಿ ಇಲ್ಲೇನು? ಅದೇ ಅವ ಬರಬೇಕಾಗ್ತದೆ. ಅವ ತಿಕ್ಕಾಮ ಬರಬೇಕಾಗ್ತದೆ. ಅದೇ ಕಬ್ಬಿಣದಾಗ, ಅದೇ ಸ್ಟೀಲಿನಾಗ ಏನು ಅದ್ಭುತ ಮಾಡಿಬಿಡ್ತಾನ. ಯಾಕೆ? ಅವನಿಗೆ ಗೊತ್ತದ ಹೆಂಗೆ ಮಾಡೋದು. ಅದೇ ಕಾಜ ನಾವು ನೋಡಿದ್ರೇನು ಕಾಣೋದಿಲ್ಲ. ಅದೇ ಕಾಜನ್ನು ಬಳಸಿಕೊಂಡು ಟೆಲಿಸ್ಕೋಪ ಮಾಡಿದ್ರು. ಅದೇ ಕಾಜ, ಬೇರೆ ಕಾಜ ಅಲ್ಲ, ಅದೇ ಕಾಜ. ಯಾವ ಕಾಜ್ ಹಿಡಿದ್ರೆ ನಮಗೆ ಏನೂ ಕಾಣಿಸೋದಿಲ್ಲ, ಬರೇ ಒಂದಿಟ್ಟು ಏನರ ಕಾಣಿಸ್ತಾವ ಸ್ಪಷ್ಟವಾಗಿ. ಈ ಕಾಜ ಹಿಡ್ಕೊಂಡು ಆಕಾಶದೊಳಗಿರುವ ಲಕ್ಷಾಂತರ ಕೋಟ್ಯಂತರ ಕಿಲೋಮೀಟರ್ಗಳ ಆಚೆ, ಕೋಟಿ ಕಿಲೋಮೀಟರ್ಗಳ ಆಚೆ ಏನದ ಅನ್ನೋದನ್ನ ಈ ಟೆಲಿಸ್ಕೋಪ್ ತೋರ್ಸಕ್ ಶುರು ಮಾಡ್ತು. ಯಾಕೆ? ಬಳಸೋದು ಗೊತ್ತಾತ ಆತನಿಗೆ. ಹಾಗೆ ನಮ್ಮ ಮನಸ್ಸಂದ್ರೆ ಒಂದು ಕಾಜಿದ್ದಂಗೆ.
ಗೊತ್ತಿತ್ತು ಬಹಳ ದೊಡ್ಡ ಜಗತ್ತನ್ನೇ ತೋರಿಸಬಲ್ಲದು, ಗೊತ್ತಿಲ್ಲ ಅಂದ್ರೆ ಅಂಗೈದ ರೇಷ ಸಹಿತ ಕಾಣುದಿಲ್ಲ ಅದ್ರಾಗ. ಮನಸ್ಸ ಸಾಮಾನ್ಯ ಅಲ್ಲ, ಅದ್ಭುತವಾದ ಮನಸ್ಸ. ನಾವು ನಿಸರ್ಗಕ್ಕೆ ಯಾಕೆ ಋಣಿಯಾಗಿರಬೇಕು ಅಂದ್ರೆ ಇಂಥ ಮನಸ್ಸೊಂದು ನಮಗೆ ಸಿಕ್ಕದಲ್ಲ. ಎಷ್ಟು ಚಲೋ ಸಿಕ್ಕದ್. ಈ ಮನಸ್ಸ ಒಂದು ಇರದೆ ಏನಿದ್ದರ್ರಿ ಏನು ಅನುಭವಿಸುವಂಥ ಮನಸ್ಸೇ ಇಲ್ಲದ ಬಳಿಕ ಅರಮನೆ ಇದ್ದರೇನು, ಸಂಪತ್ತಿದ್ರೇನು, ಏನ್ ತಗೊಂಡು ಏನ್ ಮಾಡೋದದ? ಇದು ಮನಸ್ಸ ಬೇಕಲ್ಲ. ಮನಸ್ಸಿಗಿರುವಷ್ಟು ಬೆಲೆ ಇನ್ನು ಯಾವುದಕ್ಕಿಲ್ಲ. ದೇವರು ಏನೆಲ್ಲ ಕೊಡ್ಲಿಲ್ಲ, ಎಲ್ಲರಿಗೆ ಒಂದು ಮನಸ್ಸ ಕೊಟ್ಟ. ಅವನಿಗೆ ಗೊತ್ತದ ಈ ಮನಸ್ಸು ಸಾಕು, ಏನು ಮಾಡ್ಲಿಕ್ಕೂ ಸಾಧ್ಯ ಇರುವಂತ ಒಂದು ಮನಸ್ಸ. ಅದ್ರಾಗ ಶಕ್ತಿ ಸಾಮರ್ಥ್ಯಗಳು ಹುದುಗಿ ಬಿಟ್ಟ. ಒಂದು ಅಣುವಿನಲ್ಲಿ ಅದ್ಭುತ ಸಾಮರ್ಥ್ಯ ಅದ ಅಂತ ಹೇಳಾಕ ಒಬ್ಬ ಐನ್ಸ್ಟೈನ್ ಬೇಕಾದ. ಅಣುವಿನಲ್ಲಿ ಅದ್ಭುತ ಸಾಮರ್ಥ್ಯ ಅದ ಅಂತ ಹೇಳಾಕ ನಾವು ಅಣು ಅಂತ ಚೆಲ್ಲಿದ್ದೇವಿ, ಅದರಾಗ ಇಷ್ಟು ಸಾಮರ್ಥ್ಯದ ಅಂತ ಗೊತ್ತಚ್ಚಿದ. ಹಾಗ ನಮ್ಮ ಮನಸ್ಸಂದ್ರೆ ಅಷ್ಟು ಸಮರ್ಥದ, ಅದನ್ನು ಗೊತ್ತಚ್ಚುವಂತ ಒಬ್ಬ ಪತಂಜಲ ಬೇಕಾಗ್ತಾನೆ ಅಷ್ಟೇ. ನಾವು ನಮ್ಮ ಮನಸ್ಸನ್ನ ನಾವು ಬಳಸ್ಕೋಬೇಕು. ಬಹಳ ಚಲೋ ಮನಸ್ಸು ಇದು. ಅರಮನೆಯನ್ನ ಕಟ್ಟಬಲ್ಲದು, ಅರಮನೆಯನ್ನ ಕೆಡಬಲ್ಲದು. ಗುಡಿಸಲಲ್ಲೇ ಅರಮನೆ ನಿರ್ಮಾಣ ಮಾಡಬಲ್ಲದು, ಅರಮನೆಯೊಳಗೆ ಒಂದು ಗುಡಿಸಲ ತಯಾರ ಮಾಡಬಲ್ಲದು ಈ ಮನಸ್ಸ. ಎಲ್ಲ ಮಾಡಬೇಕು. ನಮ್ಮನ್ನ ಅಧಃಪತನಗೊಳಿಸಬಲ್ಲದು, ನಮ್ಮನ್ನು ಆಕಾಶದ ಎತ್ತರಕ್ಕೂ ಏರಿಸಬಲ್ಲದು, ನಮಗೆ ಭಾರವಾಗಬಲ್ಲದು, ನಮ್ಮನ್ನು ಹಗುರಗೊಳಿಸಬಲ್ಲದು. ಅಂಥ ಸಾಮರ್ಥ್ಯ ಮನಸ್ಸಿಗದೆ. ಈ ಮನಸ್ಸನ್ನ ಹದಗೊಳಿಸೋದು ಎದರಿಂದ? ನಿರ್ವಿಚಾರ ವೈಶಾರದ್ದೇ ಅಧ್ಯಾತ್ಮ ಪ್ರಸಾದ. ಅದನ್ನು ನಿರ್ವಿಚಾರ ಮಾಡ್ತಾ ಮಾಡ್ತಾ ಅಂದ್ರೆ ಮುಳುಗ್ತಾ ವಿಚಾರದೊಳಗೆ ಮುಳುಕೋತ ನಾವು ಹೋದೇವಿ. ವಿಚಾರ ಮಾಡಬೇಕು ಮನುಷ್ಯ. ಬರೀ ಈ ವಸ್ತುಗಳ ಬಗ್ಗೆ ಅಷ್ಟೇ ಅಲ್ಲ, ವಿಶ್ವದ ಬಗ್ಗೆ ನಾವು ಸ್ವಲ್ಪ ಯೋಚಿಸಬೇಕಲ್ಲ. ಬರೇ ಪ್ರಪಂಚದ ಬಗ್ಗೆ ನಾವು ಕೇಳೋದೇನು? ಎಷ್ಟು ಮಕ್ಕಳಾದು? 2 ಆದು 3 ಆದು? ಎರಡೇ. ಯಾಕಂದ್ರೆ ಇವ್ರಿಗೆ 4 ಆಗಿರ್ತಾವ. ಎರಡೇ. ಏನೂ ಇಲ್ಲದವರು ಅವ್ರ ಕಣ್ಣೀರಾತ್ ಸುರ್ಸಾಕ್ ಶುರು ಮಾಡ್ತಾರೆ. ಏನು ಇದ್ದರೇನು, ಇರದಿದ್ರೇನು, 2 ಇದ್ರು 4 ಇದ್ರು ಇರದಿದ್ರು ಏನದ? ಸುಮ್ಮನೆ ಇರೋದದ ಜಗತ್ತಿನಾಗ. ಎಷ್ಟದಾವ? 4, 8 ಎಣಸೋದ್ರಾಗರ ಏನಿರ್ತದ? ಏನಿದ್ದರೂ ಅವರು ಸ್ವತಂತ್ರ ಆಗವ್ರಲ್ಲ. ನಾಳೆ ನಿಮ್ ಕೂಡ ಇರೋದಿಲ್ಲ, ಸ್ವತಂತ್ರ ಆಗ್ತಾರ. ಆದರೆ ನಾವು ಅದೇ ಇದರಾಗ ಹೋಗಿ 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 ಇದು ಜಗತ್ತಿನ ಬಗ್ಗೆ ವಿಚಾರ ಮಾಡೋದು ರೂಢಿನೇ ಆಗೋದಿಲ್ಲ. ಹೀಗಾಗಿ ಮನಸ್ಸು ಭಾರವಾಗ್ತದೆ, ಯೋಗ ಆಗೋದಿಲ್ಲ. ಅದಕ್ಕೆ ನಿರ್ವಿಚಾರ ವೈಶಾರದ್ದೇ. ಈ ವಿಚಾರ ಬಿಡೋದದ, ವಿಶ್ವವನ್ನು ಕುರಿತು ವಿಚಾರ ಮಾಡೋದದ. ವಿಶ್ವದ ಭವ್ಯ ಅಸ್ತಿತ್ವವನ್ನು ಕುರಿತು ಚಿಂತನೆ ಮಾಡಬೇಕು ಮನುಷ್ಯ. ಯಾವಾಗ ಚಿಂತನೆ ಮಾಡ್ತಾ ಮಾಡ್ತಾ ಅದರಾಗ ಮುಳುಗದ, ವಿಶ್ವದಲ್ಲಿ ಮುಳುಗದ, ಆಕಾಶದಲ್ಲಿ ಮುಳುಗದ, ಸತ್ಯದಲ್ಲಿ ಮುಳುಗದ, ಮನಸ್ಸನ್ನ ಸ್ತಬ್ಧಗೊಳಿಸಿದ, ನಿಶ್ಶಬ್ದ ಮಾಡಿದ, ಮೌನವಾದ, ಆ ಕ್ಷಣಕ್ಕೆ ಪ್ರಜ್ಞಾ. ಅದು ಆತ್ಮ ಪ್ರಜ್ಞಾ, ಅದು ಸತ್ಯ ಪ್ರಜ್ಞಾ, ಅದ್ಭುತವಾದ ಪ್ರಜ್ಞಾ. ಋತಂಭರ ತತ್ರ ಪ್ರಜ್ಞಾ, ಅದಕ್ಕೆ ಋತಂಭರ. ಇಡೀ ಪತಂಜಲ ಯೋಗ ಸೂತ್ರದ ಅತ್ಯಂತ ಅರ್ಥಪೂರ್ಣವಾದ ಶಬ್ದ ಋತಂಭರ ಪ್ರಜ್ಞಾ. ಬಹಳ ಅದ್ಭುತ, ಸಂಶೋಧಿಸಿದ್ದು. ಆ ಬಳಿಕ ತಜ್ಜಃ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ. ಯಾವಾಗ ಈ ಋತಂಭರ ಪ್ರಜ್ಞೆ ತಯಾರಾಯಿತೋ ಅವಾಗ ಮನುಷ್ಯ ಮುಕ್ತ ಸ್ಥಿತಿಯನ್ನು ಪಡಿತಾ ಇರ್ತಾನ. ಅವಾಗ ಶಿಷ್ಯ ಪ್ರಶ್ನೆ ಕೇಳ್ತಾನೆ, ಗುರುಗಳೇ, ಇದೆಲ್ಲ ಇದರಾಗ ಮುಳುಗೋದು ಹೆಂಗೆ ಸಾಧ್ಯ? ಬೇರೆ ಬೇರೆ ಮುಳುಗೋದು ಬೇಕಾದಷ್ಟು ನಮ್ಮ ಸುತ್ತ ಇರುವಾಗ, ಅದರಾಗ ರೂಢಿಯಾಗಿರುವಾಗ ಇದನ್ನೆಲ್ಲ ಬಿಡಿಸೋದು ಹೇಗೆ? ಇಲ್ಲ, ನಿನ್ನೆ ಪ್ರಶ್ನೆ, ಇದೆಲ್ಲ ಬಿಡೋದು ಹೇಗೆ? ಅವಾಗ ಗುರು ಹೇಳ್ತಾನ, ತಜ್ಜಃ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ. ನೀ ಹೇಳೋದು ಸರಿ ಅದ. ಯಾಕೆಂದ್ರೆ ಯಾವುದರ ಸಂಸ್ಕಾರ ಆಗ್ತದ ಆ ವಸ್ತು ನಮಗೆ ನಮ್ಮ ತಲೆಯಾಗ ತುಂಬ್ತದ, ಅದು ಸರಳ ಆಗ್ತದೆ. ಸಂಸ್ಕಾರ ಅಂದ್ರೆ ಏನು? ತಲೆಯಾಗ ತುಂಬೋದು. ಹಳ್ಳಿ ಭಾಷೆನ ಹೇಳೋದು.
ಸಾಮಾನ್ಯ ಭಾಷೆ, ಒಬ್ಬ ಸಾಮಾನ್ಯ ಮನುಷ್ಯನ ಭಾಷೆ. ಸಂಸ್ಕಾರ ಅಂದ್ರೆ ತಲೆಯಾಗ ತುಂಬಿದ್ದು. ಅದನ್ನು ನೋಡಿ 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 ಏನು ನೋಡ್ತೇವೆ ಅದು ತಲೆಯಾಗ ತುಂಬ್ತದೆ, ಏನು ಮಾಡ್ತೇವೆ ಅದು ತಲೆಯಾಗ ತುಂಬ್ತದೆ, ಅದರದ ಒಂದು ಪರಿಣಾಮ ಉಂಟಾಗ್ತದೆ. ಅದಕ್ಕೆ ವ್ಯಕ್ತಿತ್ವ ಅಂತ ಕರಿತೇವೆ. ಈಗ ನಾನು ತುಡುಗ ಮಾಡ್ಕೋತ ಹೋದೆ, ನನ್ನ ವ್ಯಕ್ತಿತ್ವ ಏನು? ತುಡುಗು ಮಾಡೋದಷ್ಟೆ. ನನ್ನೊಂದು ವ್ಯಕ್ತಿತ್ವ ತಯಾರಾಗ್ತದೆ. ನನಗೆ ಕಳ್ಳ ಅಂತಾರೆ, ನಾನು ಕೊಡ್ಕೋತ ಹೋದೆ, ನನಗೆ ದಾನಿ ಅಂತಾರೆ. ಇದೊಂಥರದ ವ್ಯಕ್ತಿತ್ವ. ತಗೊಂಡ್ರೆ ಒಂಥರ ವ್ಯಕ್ತಿತ್ವ ಆಗ್ತದೆ, ಕೊಡ್ತಾ ಹೋದ್ರೆ ಒಂಥರ ವ್ಯಕ್ತಿತ್ವ ಆಗ್ತದೆ. ವ್ಯಕ್ತಿತ್ವ ನಿರ್ಮಾಣ ಎದರಿಂದ ಆಗ್ತದೆ? ಮಾಡ್ತಾ ಹೋಗೋದರಿಂದ, ಅನುಭವಿಸ್ತಾ ಹೋಗೋದರಿಂದ ವ್ಯಕ್ತಿತ್ವ ತಯಾರಾಗ್ತದೆ. ಸಂಸ್ಕಾರ ಅಂತ ಕರೀತಾರ. ಏನು ಮಾಡ್ತೇವೆ ಅದರದ್ದೊಂದಿಷ್ಟು ಒಳಗೆ ಪರಿಣಾಮ ಉಳಿತದ. ಏನು ನೋಡ್ತೇವೆ ಅದರದ್ದಿಷ್ಟು ಪರಿಣಾಮ ಮನಸ್ಸಿನಲ್ಲಿ ಉಳಿತದ. ಆ ಉಳಿದದ್ದು ಅದು ಬಹಳ ಪ್ರಭಾವ ಆಯಿತು, ಬಹಳ ಪ್ರಬುದ್ಧ, ಇದು ಶಕ್ತ ಆಯಿತು, ಗಾಢವಾಯಿತು ಅಂದರೆ ಅದು ನಮ್ಮ ಮೇಲೆ ಅದು ಆಕ್ರಮಣ ಮಾಡಕ್ಕೆ ಶುರು, ಅದು ಮಾಡಕ್ಕೆ ಹಸ್ತದೆ ನಮಗೆ. ಮೊದಲು ನಾವು ರೂಢಿಸ್ತೇವೆ, ಅದು ಸಂಸ್ಕಾರ ಭದ್ರವಾದ ಬಳಿಕ ಅದ್ರ ಕೂಡ ಹೋರಾಟ ಮಾಡ್ತೇವೆ. ಬಹಳ ಕಷ್ಟ ಆಗ್ತದೆ, ಅದು ಬಹಳ ಕಷ್ಟ. ಅದಕ್ಕೆ ಸಂಸ್ಕಾರ ಅಂತಾರೆ. ಹಿಂಗೆ ಮಾಡಿ 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 ಒಂದು ಸಂಸ್ಕಾರ ತಯಾರಾಗ್ತದೆ. ಈಗ ಮೊದಲು ಹೊಲಿತಿದ್ರು, ನೋಡಿರ್ಬೇಕು ನೀವು. ಅದು ಹೊಲದು 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 ಅವು ಇವೆಲ್ಲ ದಪ್ಪ ಆಗ್ತಾವೆ. ಅಥವಾ ಇದನ್ನು ಬಳಸಿ 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 ಈಗ ಜಗ್ತಿರ್ತೇವಲ್ಲ, ಹಗ್ಗ ಜಗ್ತೇವಿ, ಅದನ್ನು ಮಾಡಿ 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 ಕೈ ಬಿರುಸಾಗ್ತಾವೆ. ಮೊದಲು ಹಳ್ಳ್ಯಾಗ ಬಾವಿ ಹಗ್ಗ ಜಗ್ತಿದ್ರಲ್ಲ, ಅದು ಜಗ್ಗಿ ಜಗ್ಗಿ ಕೈ ಬಿರುಸಾಗ್ತಾವೆ. ಸಂಸ್ಕಾರ ಮಾಡಿ ಮಾಡಿ ಅದು ಹಂಗೆ ಆಗ್ತಾವೆ. ಈಗ ನನಗೆ ಮಾಡಂದ್ರೆ ಆಗ್ತದೇನು? ಸುಮ್ಮನೆ ಅದನ್ನು ಹಿಡಿದ್ರು ಸಾಕು, ಹರಿದು ಹೋಗ್ತದೆ. ಸಂಸ್ಕಾರ ಇಲ್ಲ. ಹೀಗೆ ಸಂಸ್ಕಾರ ಎದರಿಂದ ಆಗ್ತದೆ? ಕೆಲಸ ಮಾಡ್ಕೋತ 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 ಹೋಗ್ರಿ, ಸಂಸ್ಕಾರ ತಯಾರಾಗ್ತದೆ. ಬೈಕೋತ ಬೈಕೋತ ಹೋದ್ರೆ ಸಂಸ್ಕಾರ ಏಕ್ದಮ್ ಪ್ರತಿಯೊಂದಕ್ಕೂ ಬೈಯೋದೆ. ಈ ಹೂವಿಗೂ ಬೈಯೋದೆ, ಬೈದಿದ್ದು ಚಲೋ ಅದಂತ ಹೇಳೋದು, ಅದೊಂದು ಪದ್ಧತಿನೇ ಶುರುವಾಗಿ ಬಿಡ್ತದೆ. ಅದನ್ನು ಬೇಕಾದ್ರೆ ನೋಡ್ರಿ, ಕೆಲವ್ರದ್ದು ಅದು ರೂಢಿಯಾಗಿರ್ತದೆ. ಇದಕ್ಕೆ ಬೈಯೋದು, ಆ ಬಳಿಕ ಹೊಗಳೋದು. ಭಾಳ ಚಲೋದತ್ತು ಹೊಗಳಕ್ಕೆ ಒಂದು ಬೈಗಳ ಬೈದೆ ಅದನ್ನು ಹೊಗಳ ಮಾಡಿ ಎಷ್ಟು ಮಜಾ. ಯಾಕೆ? ಅದು ರೂಢಿ ಆಯಿತು. ಸಂಸ್ಕಾರ. ಹೀಗೆ ಮನುಷ್ಯಗೆ ಸಂಸ್ಕಾರಗಳು ಬಹಳ ಆಗ್ತಾ ಇರ್ತಾವ. ಈ ಸಂಸ್ಕಾರಗಳು ಹೋಗಬೇಕಾಗ್ತದೆ, ಸ್ವಲ್ಪ ಕಡಿಮೆ ಆಗಬೇಕಾಗ್ತದೆ. ಸಂಸ್ಕಾರ ಯಾವಾಗ ಕಡಿಮೆ ಆಗ್ತದೆ? ಅದನ್ನು ಮಾಡೋದು ಬಿಟ್ಟರೆ ಕಡಿಮೆ ಆಗ್ತದೆ, ಹಂಗ ಕಡಿಮೆ ಆಗೋದಿಲ್ಲ. ಆದ ಸಂಸ್ಕಾರ, ಆದ ಪರಿಣಾಮ, ಮನಸ್ಸಿನ ಮೇಲೆ ಆದ ಪರಿಣಾಮ ಅದು ಹೋಗಬೇಕಾದ್ರೆ ಆ ಕೆಲಸ ಮಾಡೋದನ್ನು ನಿಲ್ಲಿಸಬೇಕಾಗ್ತದೆ. ಕೆಲಸ ಮಾಡೋದೇ ಸಂಸ್ಕಾರ ಅಳಿಸೋದೇ ಆಗೋದಿಲ್ಲ. ಈಗ ಬರಿತಾ ಇರ್ತಾರೆ ಅಧ್ಯಾಪಕರು, ಒಂದು ದೊಡ್ಡ ಬೋರ್ಡಿನ ಮೇಲೆ ಬರೀತಾರೆ, ಬರಿತಾ 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 ಹೋಗ್ತಾರೆ. ಎಲ್ಲಿವರೆಗೆ ಅವರು ಬರಿತಾ ಇರ್ತಾರೆ ಅದೇ ಬರಿತಾ ಇರ್ತಾರೆ. ಸ್ವಚ್ಛ ಹೆಂಗೆ ಮಾಡೋರು? ಅದು ತೆಗೆದು ಹಾಕೋದು ಹೆಂಗೆ ಸಾಧ್ಯದೆ? ಅಳಿಸಬೇಕಾದ, ನಮಗೆ ಸ್ವಚ್ಛ ಮಾಡಬೇಕಾದ್ರೆ ಮೊಟ್ಟ ಮೊದಲು ಬರೆಯೋದು ನಿಲ್ಲಿಸಬೇಕಾಗ್ತದೆ. ಆ ಬಳಿಕ ಡಸ್ಟರ್ ತಗೊಂಡು ಅದನ್ನು ಒರೆಸಬೇಕಾಗ್ತದೆ. ಈ ಕಡೆ ಬರ್ಕೋತು ಹೋಗೋದು, ಈ ಕಡೆ ವರ್ಷಕೋತು ಬರೋದು, ಅದು ಆಗೋದಿಲ್ಲ. ಅದು ಬರ್ತಾ ಹೋಗ್ತಾ ಬರೆಯೋದು ನಿಲ್ಲಿಸಬೇಕಾಗ್ತದೆ. ಹಾಗ ಸಂಸ್ಕಾರ ಯಾವುದು ನಮಗೆ ಬೇಡ ಅನಿಸಿರ್ತದೆ, ಆ ಸಂಸ್ಕಾರ ಅದು ಹೋಗಬೇಕಾದ್ರೆ ಅದನ್ನು ಸಂಸ್ಕಾರ ಹೆಚ್ಚಿಸುವಂಥ ಕಾರ್ಯವನ್ನು ನಿಲ್ಲಿಸಬೇಕಾಗ್ತದೆ. ಎರಡನೇ ಕೆಲಸ ಏನು? ಅದರ ವಿರೋಧಿ ಸಂಸ್ಕಾರ ಉಂಟು ಮಾಡುವಂಥ ಕೆಲಸ ಹಚ್ಚಬೇಕಾಗ್ತದೆ. ಬರೇ ಒಂದು ಬಿಡಿಸಿದ್ರೆ ನಡೆಯುವುದಿಲ್ಲ. ಈಗ ನನಗಿದು ಬಿಡಂದ್ರೆ ಇನ್ನೊಂದು ಹಿಡಿಲಾರದೆ ನಡೆಯುವುದಿಲ್ಲ ಅದು. ಈಗ ಒಂದು ಹುಡುಗನಿಗೆ ನೀನು ಗೊಂಬೆ ಬಿಡು ಅಂದ್ರೆ ನಡೆಯುವುದಿಲ್ಲ. ಮತ್ತೊಂದು ಏನರ ಕೊಟ್ರೆ ಅದು ಗೊಂಬೆ ಹೋಗಿಬಿಡ್ತದೆ. ಅದು ಮೊದಲನೇದ್ದು ಕೈ ಬಿಡಿಸಬೇಕಾದ್ರೆ ಎರಡನೇದ್ದನ್ನು ಹಿಡಿಸಬೇಕಾಗ್ತದೆ. ಈಗ ಚಾಕು ಹಿಡಿದಿರ್ತದೆ ಒಂದು ಹುಡುಗ, ಅದು ಕೈಯಾಗಿ ಚಾಕು ಸಿಕ್ಕು ಬಿಟ್ಟಿರ್ತದೆ, ಚಾಕು ಹಿಡಿದಿರ್ತದೆ. ಆ ಬಳಿಕ ನೀವು ಬಿಡಿಸಕ್ಕೆ ಪ್ರಯತ್ನ ಮಾಡ್ತೀರಿ, ಚಾಕು ಚಲೋ ಅಲ್ಲ ಕೈಯೊಳಗೆ. ಯಾರಿಗಾದರೂ, ದೊಡ್ಡವರಿಗೂ ಸಣ್ಣವರಿಗೂ ಚಾಕು ಚಲೋ ಅಲ್ಲ.
ಯಾಕೆಂದ್ರೆ ಕೈಯಾಗ ಬತ್ತು ಸ್ವಲ್ಪ ಇರಿಬೇಕು ಹರಿಬೇಕು ಅಂತ ಅನಿಸ್ತಿರ್ತದೆ. ನನಗೂ ಅನಿಸ್ತದ, ನಿಮಗೂ ಅನಿಸ್ತದ, ಅದಕ್ಕೇನು ಮಾಡೋಕ್ಕಾಗತ್ತೆ. ಹಾಗೆ ಆಗ್ತದದು. ಅದು ಕೈಯಾಗ ಚಾಕು ಅದ, ಆ ಹುಡುಗನಿಗೆ ಬಿಡಿಸ್ಬೇಕಾದಾಗ ಏನು ಮಾಡ್ತದೆ, ಅದು ಅಳಾಕ್ ಶುರು ಮಾಡ್ತದೆ. ನೀವು ಒತ್ತಾಯ ಮಾಡಿದ್ರೆ ಅಳಾಕ್ ಶುರು ಮಾಡ್ತದೆ. ಅವರು ಹಿರಿಯ ತಾಯಿ ಅದು ಹಂಗೆ ಮಾಡೋದಿಲ್ಲ. ಏನು ಮಾಡ್ತಾರೆ, ಅದಕ್ಕಿಂತಲೂ ಚಲೋದೊಂದು ಏನಾರೆ ಬ್ರೆಡ್ಡು ಬಿಸ್ಕಿಟು ತೋರಿಸ್ತಾರೆ. ಅದು ಕುತೂಹಲಕ್ಕೆ ಅದನ್ನು ಹಿಡಿತು, ಇದನ್ನು ಬಿಡ್ತು, ತಾನೇ ಬಿಟ್ಟು ಹೋಗ್ತದೆ. ಯಾರು ಬಿಡಿಸ್ಬೇಕಾಗಿಲ್ಲ. ಸಂಸ್ಕಾರ ಹೊಸದು ಕೊಟ್ರೆ ಹಳಿ ಸಂಸ್ಕಾರ ತಾನೇ ಹೋಗ್ತದೆ ವಿನ ನಾವು ಕಷ್ಟಪಡಬೇಕಾದ ಪ್ರಮೇಯ ಇಲ್ಲ. ನಮ್ಮದೇನಾಗ್ಯದ, ಏನೂ ಕೊಡ್ಲಾರ್ದೆ ಬಿಡು 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 ಅಂದ ಕೂಡಲೇ ಏನು ಮಾಡೋದು, ಅಳ್ತದ, ಮನಸ್ಸು ಅಳ್ತದ, ಮನಸ್ಸು ಕಷ್ಟಪಡ್ತದೆ, ಒಲ್ಲ ಅಂತದೆ. ನಾವು ಹೊಸದು ಕೊಡಬೇಕಾಗ್ತದೆ, ಹೊಸದು ಕೊಡಬೇಕಾಗ್ತದೆ. ಅವಾಗ ಸಕ್ರೆ ಬಿಡಿಸ್ಬೇಕಾದ್ರೆ ಸಕ್ರೆ ಹೆಂಗ ಇರೋದು ಇನ್ನೊಂದಿಷ್ಟು ಏನರ ಕೊಡಬೇಕಾಗತ್ತೆ ಅಷ್ಟೆ. ಹಂಗೆ ಸಕ್ರೆ ಇರಬಾರ್ದು, ಸಕ್ರೆ ಹೆಂಗಿರ್ಬೇಕಷ್ಟೆ. ಹಂಗೆ ಪ್ರಪಂಚದ ಬಹಳ ಒತ್ತಡಗಳು ಚಿಂತೆಗಳು ಇವುಗಳನ್ನು ಬಿಡಿಸ್ಬೇಕಾದ್ರೆ ಒಂದು ಬೇರೆ ಚಿಂತೆನೂ ಹಚ್ಚಬೇಕಾಗ್ತದೆ. ಕೈಯ ಇದು ಹೊಲಸದಿಂದ ಪಾರಾಗಬೇಕಾಗಿತ್ತು ಅಂದರೆ ಹೊಲಸು ಆಗಲಾರ್ದಂಥ ಕೆಲಸಕ್ಕೆ ಕೈ ತೊಡಗಿಸ್ಬೇಕಾಗ್ತದೆ. ಚಲೋದು ಮಾಡಬೇಕು. ಬೈಗಳ ನಾಲಿಗೆಯಿಂದ ಬರಬಾರ್ದಾಯಿತು ಅಂದರೆ ಒಂದಿಷ್ಟು ಚಲೋ ಶಬ್ದಗಳನ್ನು ರೂಢಿಸಬೇಕಾಗ್ತದೆ. ಮಾತಾಡಬೇಡ ಅಂದ್ರೆ, ನಿನಗೆ ಮಾತಾಡಕ್ಕೆ ಬರೋದಲ್ಲ, ಮಾತಾಡಬೇಡ ಅಂದ್ರೆ ಆಗೋದಿಲ್ಲ. ಮಾತಾಡ್ಲಿಕ್ಕಂದ್ರೆ ಮನುಷ್ಯನಾಗ ಬೈಕೋತಿರ್ತಾನೆ ಅಷ್ಟೇ, ಹಂಗಾಗೋದಿಲ್ಲ. ಚಲೋ ಚಲೋ ಮಾತಾಡಕ್ಕೆ ಕಲಿಸ್ಬೇಕು. ಆಮೇಲೆ ಹೇಳ್ತಿರ್ತಾರೆ ಮೌನ ಬಂಗಾರ ಮಾತು ಬೆಳ್ಳಿ ಅಂತ. ಹಂಗಲ್ಲ, ಅದು ಮಾತೇ ಬಂಗಾರ ಮೌನೇ ಬೆಳ್ಳಿ. ಮಾತಿರದೇ ಇದ್ರೆ ಜ್ಞಾನ ಎಲ್ಲಿ ಬರ್ತದೆ? ಪ್ರತಿ ಕ್ಷಣಕ್ಕೆ ಮಾತು ಮಾತು ಆಡ್ತಾ ಇದ್ರೇ ಮನಸ್ಸು ಸಮಾಧಾನ ಇರ್ತದೆ. ಮಾತಂದ್ರೆ ನಮ್ಮ ಭಾವನೆಗಳನ್ನು ಅಭಿವ್ಯಕ್ತ ಮಾಡುವ ಅದ್ಭುತವಾದ ಕಲೆ. ಮಾತಾಡ್ತಾ ಇರಬೇಕು, ಆದ್ರೆ ಜಗಳ ಮಾಡೋ ಮಾತಾಡಬಾರ್ದತ್ತ ಆ ಮಾತು ಹೇಳ್ಯಾರ ಅವರು. ಮೌನ ಬಂಗಾರ ಅಂದ್ರೆ ಜಗಳ ಮಾಡೋ ಮಾತಾಡೋದಕ್ಕಿಂತ ಮೌನ ಆಗಿರು, ಮೌನ ಇರುವಂತ ಅವ್ರು ಹೇಳಿಲ್ಲ. ಅದು ಮಾತು ಎಷ್ಟು ಚಂದದ ಗಾದಿ ಮಾತು. ಮಾತು ಬಂಗಾರ ಯಾವಾಗ ಬಂದ್ರೆ, ಬರೆದಿದ್ರೆ ಮೌನ ಬಂಗಾರ. ಎಷ್ಟು ಚಲೋ ಚಲೋ. ಬರೋದಂದ್ರೇನು, ಎಲ್ಲಿ ಹೇಗೆ ಮಾತಾಡಿದರೆ ನಮ್ಮ ಮನಸ್ಸಿಗೆ ನೋವು ಆಗೋದಿಲ್ಲ, ಇನ್ನೊಬ್ಬರ ಮನಸ್ಸಿಗೆ ನೋವು ಆಗೋದಿಲ್ಲ, ಮನಸ್ಸು ವಿಸ್ತಾರ ಆದೀತೋ ಹಾಗೆ. ಬೈಯೋದು ಹೆಂಗೆ ಬೈದಿರ್ಬೇಕಂದ್ರೆ ಅವ ಅಂತಿರ್ಬೇಕು, ಬೈ ಇನ್ನೊಂದಿಷ್ಟು ಬೈ ಅಂತಿರ್ಬೇಕು, ಮಜಾದಾಗಿರ್ಬೇಕು. ಅದು ಬೈಗಳನ್ನು ಹಂಗೆ ಇರ್ಬೇಕದು, ಬೈಗಳು ಹಂಗಿರ್ಬೇಕು. ಹೊಡೆಯೋದಾದ್ರೆ ಹಂಗೆ ಹೊಡೆದಿರ್ಬೇಕು, ಹೊಡಿ ಇನ್ನೊಂದು ಅಂತ ಅಂತಿರ್ಬೇಕು. ಪೆಟ್ಟು ಹತ್ತಿರಬಾರ್ದು, ಹೊಡೆಯೋದರೆ ಬಿಟ್ಟಿರಬಾರ್ದು, ಅದು ಮಜಾ ಇರ್ತದೆ. ಅದ ಬೈದರೆ ಬೈದಿರಬೇಕು, ಬೈಗಳು ಅನಿಸಿರಬಾರ್ದು, ಅದು ಮಜಾ ಇರ್ತದೆ. ಇದೊಂದು ಕಲಾ ಅದ. ಬದುಕ ಅಂದ್ರೆ ಒಂದು ಕಲಾ ಅದ. ಸಂಸ್ಕಾರ, ಇಂಥ ಸಂಸ್ಕಾರಗಳನ್ನು ತೆಗಿಯಾಕ ಇನ್ನೊಂದು ಚಲೋ ಸಂಸ್ಕಾರ ಬೇಕಾಗ್ತದೆ. ತಜ್ಜಃ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ. ಈ ಧ್ಯಾನ ಮಾಡೋದರಿಂದ, ವಿಶ್ವದ ಚಿಂತನೆ ಮಾಡೋದರಿಂದ ಒಂದು ಬಗೆಯ ಸಂಸ್ಕಾರ ತಯಾರಾಗಿ ಹಳಿ ಸಂಸ್ಕಾರಗಳು ಬಿದ್ದೋಗ್ತವ, ಹೋಗಿ ಬಿಡ್ತಾವ. ಈಗ ತಾವೆಲ್ಲ ಕಥೆ ಕೇಳಿರಲ್ಲ. ಈಗ ವಾಲ್ಮೀಕಿ ಅಂತ ಆಗಿ ಹೋದ್ರು, ಯಾವ ಸಂಸ್ಕಾರ ಇತ್ತು? ಮೊದಲಿನ ಸಂಸ್ಕಾರಗಳು ಎಷ್ಟು ಬಲಾಢ್ಯವಾಗಿತ್ತು ತಮಗೆ ಗೊತ್ತಿದೆ. ಕಥೆನ ಹೇಳೋದಿಲ್ಲ, ಸಂಸ್ಕಾರದ ಪರಿಣಾಮ. ಮೊದಲಿನ ಸಂಸ್ಕಾರಗಳು ಏನು ಮಾಡಿದ್ದ? ಏನೂ ಮಾಡಿದ್ದಿಲ್ಲ, ಕೊಲೆ ಮಾಡಿದ್ದ ಅಷ್ಟೇ. ಸಿಕ್ಕವ್ರನ್ನೆಲ್ಲ ಕೊಲೆ ಮಾಡ್ಕೋತ ಹೋಗಿದ್ದ. ಎಷ್ಟು ಕೊಲೆ ಮಾಡಿದ್ದ ಅನ್ನೋದು ಅವಗೂ ನೆನಪಿರಲಿಲ್ಲ, ಅಷ್ಟು ಕೊಲೆ ಮಾಡಿದ್ದ. ಈಗೆಲ್ಲರೇ ಒಂದೆರಡು ಮಾಡಿ ಜೈಲಿಗೆ ಹೋಗ್ತಾರೆ, ಅವ ಹೋಗೇ ಇರಲಿಲ್ಲ. ಸಾವಿರಾರು ಮಾಡಿದ್ದ, ಹೋಗೇ ಇರಲಿ. ಅಷ್ಟು ಮಾಡಿದ ಮನುಷ್ಯ ಲೆಕ್ಕ ಎಲ್ಲಿಟ್ಟಿರ್ತಾನೆ? ಅಷ್ಟು ಕೊಲೆ ಮಾಡಿದ್ದ. ಆ ಕೊಲೆ ಮಾಡೋ ಮನುಷ್ಯನಾಗ ಇನ್ನೇನು ಇರಕ್ಕೆ ಸಾಧ್ಯ? ಅದೇ ಸಂಸ್ಕಾರ ಇರಬೇಕಲ್ಲ. ಕೊಲ್ಲೋದು ಕೊಲ್ಲೋದು ಕೊಲ್ಲೋದು, ರಕ್ತ ಸಿಕ್ತ, ಆ ಬಳಿಕ ನೋವ, ಚೀರಾಟ, ಇವೆಲ್ಲ ಇವೇ ಇರ್ಬೇಕಲ್ಲ ತಲೆಯಾಗ. ಇನ್ನೇನು ನೋಡೇ ಇಲ್ಲ ಅಂದ ಬಳಿಕ ಅವೇ ಇರಬೇಕು. ಇಷ್ಟೆಲ್ಲ ಭಯಾನಕ ಮನಸ್ಸು ತಯಾರಾಗಿದ್ರೂ ಕೂಡ ಒಬ್ಬನ ಕೈಯಾಗ ಸಿಕ್ಕ, ಒಬ್ಬ ಯಾವನೋ ಮನುಷ್ಯನ ಕೈಯಾಗ ಸಿಕ್ಕ, ಅವ ಹಡ್ಕೋತ ಹೊಂಟಿದ್ದ. ಯಾರು? ಆ ಮನುಷ್ಯ ಒಬ್ಬ ಋಷಿ ಹಡ್ಕೋತ ಹೊಂಟಿದ್ದ. ಇವ ವಾಲ್ಮೀಕಿ ಕೈಯಾಗ ಡೊಣ್ಣೆ ಹಿಡ್ಕೊಂಡು ಓಡ್ತಾ ಬರ್ತಿದ್ದ. ಇವ ಹಡ್ಕೋತ ಹೊರಟಿದ್ದ.
ಇಲ್ಲಿವರೆಗೆ ಯಾವಾಗ ಅವನು ನೋಡ್ತಿದ್ರೋ ದಾರಿಕಾರರೆಲ್ಲ ಚೀರ್ಕೋತ ಓಡ್ತಿದ್ರು. ಇಲ್ಲೊಬ್ಬ ಹಾಡ್ಕೋತ ಹೊರಟಿದ್ದ. ಆ ಹಾಡದ ತೆರೆಗಳೇನು ಆಡ್ದುವಲ್ಲ, ಆವಾಗ ಕೇಳ್ಬೇಕನ್ನಿಸ್ತು. ಯಾರಿಗೆ? ವಾಲ್ಮೀಕಿಗೆ ಹಾಡ ಕೇಳಿದ್ದಿಲ್ಲ, ಬರೇ ಚೀರಾಟ ಕೇಳ್ದವ. ಚೀರೋದು ಒದರೋದು ಇವೆಲ್ಲ ಕೇಳಿದ ಮನುಷ್ಯಾಗ ಇದೇನೋ ಮಜಾ ಅನಿಸ್ತು. ಸುಮ್ಮನೆ ನಿಂತ, ಕೈಯಾಗಿಂದ ಬಿತ್ತು ಕೆಳಗ, ಇವ ಹಾಡ್ತಾ ಇದ್ದ, ತಂಬೂರಿ ಬಾರಿಸ್ತಾ ಇದ್ದ, ಮಸ್ತಾಗಿ ಹಾಡ್ತಾ ಇದ್ದ. ಆ ಧ್ವನಿ ತೇಲಿ 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 ಇಡೀ ವಾತಾವರಣವನ್ನೆಲ್ಲ ತುಂಬಿಬಿಟ್ಟಿತ್ತು. ಅದರಾಗ ಹಳಿ ವಾಲ್ಮೀಕಿ ಸತ್ತಿದ್ದ. ಅಂದ್ರೆ ಮನಸ್ಸು. ಯಾವ ವಾಲ್ಮೀಕಿಯ ಮನಸ್ಸಿನಾಗ ರಕ್ತ, ಸಾವು, ನೋವು, ಚೀರಾಟ, ತೊಳಲಾಟ ಏನೆಲ್ಲ ಇತ್ತೋ ಆ ಮನಸ್ಸು ಈಗ ಮುಗ್ಧವಾಗಿತ್ತು. ಎದರಿಂದ? ಆ ಅದ್ಭುತವಾದ ಸಂಗೀತ. ಅದು ಸಂಗೀತ ವಿರೋಚಕ ಸಂಗೀತ ಅಲ್ಲ, ಮನಸ್ಸನ್ನ ತಮ್ಮಣಿಸುವ ಸಂಗೀತ. ಸಂಗೀತದಾಗ 2 ಪ್ರಕಾರ ನಿಮ್ಗೆ ಗೊತ್ತಿರುವ. ಮಲಗಿಸೋ ಸಂಗೀತ, ಮನಸ್ಸನ್ನ ಸಮಾಧಾನ ಮಾಡೋ ಸಂಗೀತ, ಮನಸ್ಸನ್ನ ಶಾಂತ ಮಾಡೋ ಸಂಗೀತ, ಮನಸ್ಸನ್ನ ಉದ್ರಿಕ್ತಗೊಳಿಸುವಂತ ಸಂಗೀತ. ಇಷ್ಟು ಪವಿತ್ರ ಸಂಗೀತ ಮನುಷ್ಯ ಮಾಡ್ತಾ ಇದ್ದ. ಆ ಋಷಿ ಈತ ವಾಲ್ಮೀಕಿ ಕೈಯಾಗಿಂದ ಬಿದ್ದೋಯ್ತೋ. ಸುಮ್ಮನೆ ನಿಂತ ಎಷ್ಟು ಆನಂದ ಅನಿಸ್ತು. ಅವಾಗನಿಸ್ತು, ಇಷ್ಟು ವರ್ಷಗಳ ಕಾಲ ಇಷ್ಟು ಹೊಡೆದ್ರು ಕೊಂದರು ಏನೂ ಆಗಿದ್ದಿಲ್ಲ, ಇದೇನು ಮಜಾ ಅಂದ. ಇದೇನು ಮಜಾ. ಅವಾಗ ಋಷಿಯ ಸಮೀಪಕ್ಕೆ ಹೋದ. ಋಷಿ ಹಾಡ್ತಾನೆ ಇದ್ದ. ಹಿಂಗವ ಜನ್ಮದಾಗ ನೋಡಿದ್ದಿಲ್ಲ. ಇನ್ನ ಅಷ್ಟು ದೂರ ಇದ್ರು ಸಹಿತ ಹೆದರೇ ಚೇರಾಟ ಮಾಡ್ತಿದ್ರು. ಇವೊಬ್ಬ ಋಷಿ ಕೈಯಾಗ ಏನು ಒಂದು ತಂಬೂರಿ ಹಿಡ್ಕೊಂಡು, ಸಾದಾ ಬಟ್ಟೆ ಹಾಕ್ಕೊಂಡು, ಮೈ ಮೇಲೆ ಸಾದಾ ಬಟ್ಟೆನೇ ಇರಲಿಲ್ಲ, ಸಾದಾ ಹಂಗ ಹಾಕ್ಕೊಂಡು ಹೊರಟ ಮನುಷ್ಯ ಹಾಡ್ಕೋತಿದ್ದ. ಮುಖದ ಮೇಲಂಥ ಪ್ರಸನ್ನತ. ಇವ ವಾಲ್ಮೀಕಿ ಅಂದ, ಎಷ್ಟು ಆನಂದದನಿವ, ಇವನಂಗ ನಾ ಯಾಕಾಗಬಾರದು ಅನಿಸ್ತು. ಬದಲಾತು. ಹಳೆಯ ಸಂಸ್ಕಾರ ಹೋಯಿತು ಒಂದು ಕ್ಷಣದಾಗ. ಯಾಕೆ? ಇದು ಬಹಳ ಪ್ರಬಲವಾಗಿತ್ತು. ಒಮ್ಮೊಮ್ಮೆ ಹಂಗ ಆಗ್ತದೆ. 10 ವರ್ಷಗಳ ಕಾಲ, ದಶಕಗಳ ಕಾಲ ಒಂದು ಮಾಡ್ತಿರ್ತೇವೆ. ಒಮ್ಮೆಗಲೇ ಒಬ್ಬ ಯಾವನೋ ಸಂತ ಬರ್ತಾನೆ, ಒಬ್ಬ ಶರಣ ಬರ್ತಾನೆ, ಒಬ್ಬ ಮಹಾನುಭಾವ ಬರ್ತಾನೆ. ಆತನ ಏನೋ ಒಂದು ಮಾತು, ಆತನ ನೋಟ ಅಥವಾ ಆತನ ಸ್ಪರ್ಶ ಇಲ್ವೇ ಆತನ ಸಂಗೀತ, ಆ ಪ್ರಸನ್ನತೆ ಆ ಮನುಷ್ಯನನ್ನು ಪರಿವರ್ತನೆ ಮಾಡಿತ್ತು. ಹಳೆಯ ಸಂಸ್ಕಾರಗಳೆಲ್ಲ ಗಳಿಸಿ ಹೋಗ್ತಾವ. ಗಾಳಿ ಬಿಟ್ಟಿತು ಅಂದ್ರೆ ನೀವು ನೋಡಬೇಕು. ಗಾಳಿ ಬಿಟ್ಟಿತು ಅಂದ್ರೆ ಉಸುಕಿನಾಗ ನಾವೇನು ಬರೆದಿರ್ತೇವೆ, ನಾವು ಕೂತು ಬರೆಯೋದಿಲ್ಲ. ಎಲ್ಲರೇ ಹೋಗಿ ಚಲೋ ಉಸುಕು ಸಿಕ್ತು ಅಂದ್ರೆ ಅದ್ರ ಮ್ಯಾಗ ಎಂಥ ಮನುಷ್ಯನೇ ಕೂಡ್ಲಿ, ನಾನೇ ಕೂಡ್ಲಿ, ನೀವೇ ಕೂಡ್ಲಿ, ಏನರೇ ಬರಿಬೇಕು ಅನಿಸ್ತಿರ್ತದೆ, ಏನರೇ ಚಿತ್ರ ತೆಗಿಬೇಕು ಅವೆಲ್ಲ ತೆಗೆದಿರ್ತೇವೆ. ಗಾಳಿ ಬಂತು ಅಂದ್ರೆ, ದೊಡ್ಡ ಗಾಳಿ ಬಂತು ಅಂದ್ರೆ ಎಲ್ಲವನ್ನ ತೆಗೆದು ಹಾಕ್ತದೆ. ಇಲ್ವೇ ಸಮುದ್ರದ ತೆರೆ ಬಂದರೆ ಸಮಾನ ಮಾಡಿಬಿಡ್ತದೆ. ಹಂಗ ಈ ಸಂತ ಇದೇನು ಮಹಾನುಭಾವ ಬಂದ, ಕೈಯಾಗ ತಂಬೂರಿ ಹಿಡ್ಕೊಂಡು ಬಂದ, ಹಾಡ್ತಾ ಇದ್ದ. ಮುಖದ ಮೇಲೆ ಪ್ರಸನ್ನತ, ಅಂಜುಕೋತ ಹಾಡ್ತಿರ್ಲಿಲ್ಲ, ಪ್ರಸನ್ನತೆಯೇ ಹಾಡಾಗಿತ್ತು. ನಮ್ಮದು ಬೇರೆ, ಯಾರ್ಯಾರು ಕೂತಾರ ನೋಡಿ ಹಾಡ್ತೇವೆ. ಅವರು ಯಾರು ಕೂಡ್ಬೇಕೋ ಅವರು ಬಂದಿರದಿದ್ರೆ ನಮ್ಮ ಹಾಡಿಗೆ ಬೆಲೆ ಬರೋದಿಲ್ಲ. ಇಷ್ಟು ಜನ ಕೇಳಿ ಏನು ಮಾಡೋದದ? ಇವರೇನು ಸರ್ಟಿಫಿಕೇಟ್ ಕೊಡೋರಲ್ಲ, ಬಿಡೋರಲ್ಲ. ಯಾವ ಸರ್ಟಿಫಿಕೇಟ್ ಕೊಡೋದನ್ನ ಅಧಿಕಾರಿ ಅವ ಬಂದು ಕೂತಿದ್ರೆ ಒಂದು ಮಸ್ತ್. ಇಲ್ಲಿ ಹಂಗಲ್ಲ, ಒಬ್ಬನೇ ಸಾತ ಅನುಭಾವಿ ಒಬ್ಬನೇ ಹಾಡ್ಕೋತ ಋಷಿ ಹೊರಟಾನ. ಈತ ಬಂದ ನಿಂತಾನ, ನೋಡ್ದ, ಹುಚ್ಚಾದ. ಎಂಥ ಮುಖ ಪ್ರಸನ್ನತ, ನಾನು ಎಂದೂ ಕಂಡಿರ್ಲಿಲ್ಲಲ್ಲ ಅಂದ. ಕಂಡಿದ್ದಿಲ್ಲ, ಚೀರೋದು ಕಂಡಿದ್ದ, ಭಯ ಕಂಡಿದ್ದ, ಉಳದ್ದೇನೂ ಕಂಡಿರಲಿಲ್ಲ. ಈ ಪ್ರಸನ್ನತ ಕಂಡಾಗ ಏನೋ ಒಂಥರ ಮನಸ್ಸಿನಾಗ ಶಾಂತಿ ಅನಿಸ್ತು, ತಂಪ ಅನಿಸ್ತು. ಹಳೆಯ ಸಂಸ್ಕಾರ
ಮಂದಾಗ್ತಾ ಬಂತು. ಒಂದು ಕ್ಷಣ ಮರಿತೋ, ಎಲ್ಲ ಹೋಗಿದ್ದಿಲ್ಲ, ಒಂದು ಕ್ಷಣ ಮರಿತೋ. ಆ ಹಳೆ ಸಂಸ್ಕಾರ ಮರೆತ ಕ್ಷಣದೊಳಗ ವಾಲ್ಮೀಕಿ ಬದಲಾಗಿದ್ದ. ಬಂದು ಆ ಋಷಿಗೆ ಭೇಟಿಯಾಗಿ ಕೇಳ್ದ, ನಿನ್ನಂಗ ನಾನು ಆನಂದವಾಗಿರಬೇಕು, ಪ್ರಸನ್ನವಾಗಿರಬೇಕು, ಏನು ಮಾಡಲಿ ಅಂದ. ಪ್ರಶ್ನೆ ಕೇಳ್ದ, ಏನದ ತೆಗಿಯಲ್ಲಿಲ್ಲ, ನಿನ್ನಂಗ ನಾನು ಆನಂದವಾಗಿರಬೇಕು, ಏನು ಮಾಡಲಿ ಅಂದ. ಋಷಿ ಹೇಳ್ದ, ಹಾಡ್ಕೋತಿರೋದು ಏನಂತ, ರಾಮ ರಾಮ ಅಂತ ಹಾಡ್ಕೋತಿರೋ. ಏನ ವಾಲ್ಮೀಕಿ ಅದೇನು ಒಂದೆರಡು ಶಬ್ದ ಹಿಡ್ದ, ಆ ಸಂಗೀತ ಅದು ಧ್ವನಿ ತಲೆಯಾಗಿ ಇಷ್ಟು ತುಂಬಿತ್ತಲ್ಲ, ಅದು ಹೋಗಲೇ ಇಲ್ಲ. ತಂಬೂರಿಯ ನಾದ ಆತನ ಹೃದಯದಾಗ ಏನು ಒಮ್ಮೆ ತುಂಬುತ್ತೋ, ಆ ಋಷಿ ಏನು ತುಂಬದ, ಆ ಧ್ವನಿನೇ ಹೋಗ್ಲಿ. ಒಳಗೆಲ್ಲ ಬರೇ ಸಂಗೀತ ಸಂಗೀತ ಸಂಗೀತ, ರಾಮ ರಾಮ ರಾಮ, ಅದು ತುಂಬಿ ಹೋಗಿತ್ತು. ಅವ ಹಾದ ಋಷಿ, ಇವ ಕೂತ, ಅದು ಸಂಗೀತ ಹೊರಗಿಂದ ಬರ್ತಿರ್ಲಿಲ್ಲ, ಒಳಗಿಂದ ಕೇಳಕ್ ಶುರುವಾಯಿತು ಸಂಗೀತ. ಮುಖದ ಮೇಲೆ ಪ್ರಸನ್ನತ ಅರಳಾಕ್ ಶುರುವಾಯಿತು. ಹಳಿ ಸಂಸ್ಕಾರಗಳೆಲ್ಲ ಹೋಗಿಬಿಟ್ಟು, ತಜ್ಜಃ ಸಂಸ್ಕಾರ ಅನ್ಯ ಸಂಸ್ಕಾರ ಪ್ರತಿಬಂಧಿ, ಉಳಿದೆಲ್ಲ ಸಂಸ್ಕಾರಗಳು ಮರೆಯಾಗಿಬಿಟ್ಟು. ವಾಲ್ಮೀಕಿ ಎದ್ದ, ಮಹಾಕವಿಯಾಗಿದ್ದ. ಮುಖದ ಮೇಲೆ ಪ್ರಸನ್ನತಾ ತುಂಬಿತ್ತು. ಅದೇ ಋಷಿ ಬಂದ ಒಂದು ದಿವಸ, ಯಾವ ಇವನನ್ನ ಸಮಾಧಾನ ಮಾಡಿದ್ದ ಅವ ಬಂದ, ತಂಬೂರು ಹಿಡ್ಕೊಂಡು ಬಂದ. ವಾಲ್ಮೀಕಿಯನ್ನ ನೋಡ್ದ, ಏನು ಮುಖ ಪ್ರಸನ್ನತ. ಅವಾಗ ಅಂದ, ಮಹರ್ಷಿ ಅಂದ. ಅವಾಗ ಬ್ಯಾಡಿದ್ದ, ಅದೇ ಮನುಷ್ಯ ಮಹರ್ಷಿ ಅಂದ. ಹಾಡು ಅಂದ ಇವ, ನೀನೇನು ಹಾಡಿನ ರೂಪವೇ ಆಗಿದೆಯಲ್ಲೋ, ಇನ್ಯಾಕೆ ಹಾಡು ಅಂದ ಮಹರ್ಷಿ. ಏನ್ ನೋಡ್ಬೇಕಲ್ಲ, ಎಷ್ಟು ಬದಲಾವಣೆ ಆಗಿತ್ತು. ಇನ್ನು ಏನೇನು ಅಂತೀಯಲ್ಲ ಅದು ಕಾವ್ಯವಾಗ್ತದೆ, ನಿನ್ನ ಮಾತುಗಳೇ ಹಾಡುಗಳಾಗ್ತವ. ಆ ಹಾಡುಗಳ ಮಧ್ಯದಲ್ಲೆಲ್ಲ ಮಾಧುರ್ಯ ತುಂಬುತ್ತದೆ. ನಿನ್ನ ಮಾತುಗಳು ಜಗತ್ತಿನಾದ್ಯಂತ ಹರುತವ ಅಂತ ಹೇಳಿ ವಾದ. ಅವೇ ಮಾತುಗಳು ವಾಲ್ಮೀಕಿ ರಾಮಾಯಣ. ಎಷ್ಟು ಸುಂದರ ಕವಿಯಾದ. ಹಳೆ ಸಂಸ್ಕಾರ ಹೋಗಬೇಕಾದ್ರೆ ಏನು ಮಾಡದ, ಹೊಸ ಸಂಸ್ಕಾರ ಅದು ಬರುವಂಗ ಮಾಡದ. ತಜ್ಜಃ ಸಂಸ್ಕಾರ, ಆ ಪ್ರಸಂಗದಿಂದ, ಆ ನಿರ್ವಿಚಾರ ವೈಶಾರದ್ಯದಿಂದ ಏನು ಸಂಸ್ಕಾರ ಉಂಟಾಗ್ತದೆ ಋತಂಭ್ರ ಪ್ರಜ್ಞೆಯಿಂದ, ಆ ಪ್ರಜ್ಞಾ ಸಂಸ್ಕಾರ ಹಳಿ ಸಂಸ್ಕಾರಗಳನ್ನೆಲ್ಲ ತೆಗೆದು ಹಾಕ್ತು. ಅದಕ್ಕೆ ಮನುಷ್ಯ ಏನಾಗ್ತಾನ, ಯೋಗಿ ಆಗ್ತಾನ. ಅವಾಗ ನೋಡು ಅಂತಾನ ಪತಂಜಲ ಶಿಷ್ಯನೇ, ನಿನ್ನ ಮನಸ್ಸು ಎಷ್ಟೇ ಇಲ್ಲಿವರೆಗೆ ಕೆಟ್ಟಾಗಿರಲಿ, ಎದಕ್ಕಾದರೂ ನೀನು ಬಳಸಿಕೊಂಡಿರು, ಆದರೆ ನಿರಾಶೆಯಾಗಬೇಕಾದದ್ದಿಲ್ಲ. ಬೇಕಾದಷ್ಟು ಭಾರೀ ಸಂಸ್ಕಾರಗಳು ನಿನ್ನ ಮನಸ್ಸಿನಲ್ಲಿ ಆಗಿದ್ದರೂ ಕೂಡ ನಾನು ಹೇಳಿದ ಇದೊಂದಿಷ್ಟು ಮಾಡು, ಅವೆಲ್ಲ ಮರೆಯಾಗ್ತವ, ಎಲ್ಲವೂ ಮರೆಯಾಗ್ತವ. ಏನು ಮಾಡೋದು? ಯಾಗಳೇ ನಾ ಹೇಳ್ತಾ ಇದ್ದೆ, ಜಮಾ ಖರ್ಚ ಬರದೇನು 2004 ಇಸ್ವಿ ಜಮಾ ಖರ್ಚ ಬರದೇನು, 2003 ಇಸ್ವಿದು ಬರದೇನು. ಅವೆಲ್ಲ ತೆಗೆದು ಫೈಲ್ ಮಾಡಿ ಇಟ್ಟೇನು. ನಾನು ಹಿಂದರೆ ಹೋಗ್ತೇನೆ, 1900 ಇಸ್ವಿಯೊಳಗೆ ಇಂಥ ತಾರೀಕಿನ ದಿವಸ ಏನಾಗ್ಯದ ಅಂತ ಕೇಳ್ತೇನೆ, ಅದನ್ನು ತೆಗೆದು ಹುಡುಕಾಡ್ತೇನೆ. ಇವೆಲ್ಲ ಹಾಗೆ 40 ವರ್ಷದ ಫೈಲ್ಗಳೆಲ್ಲ ಅದಾವ. ವ್ಯಾಳೆ ಸಿಕ್ಕಾಗೆಲ್ಲ ಹಳಿ ಫೈಲ್ ತೆಗಿಯೋದು, ಆ ದಿವಸ ಏನು ಜಮಾ ಆಗ್ಯದ ಖರ್ಚಾಗ್ಯದ ನೋಡೋದು. ನಾನು ಜಮಾ ಖರ್ಚು ಯಾಕೆ ಹೇಳ್ತೀನಿ ಅಂದ್ರೆ, ಜೀವನನೂ ಅಷ್ಟೇ ಅದ, ಜಮಾ ಖರ್ಚು ಅಷ್ಟೆ. ಇಷ್ಟು ತೆಗೆದು ನೋಡ್ತಾ ಇರ್ತಾನೆ. ಈಗ ಅವ ಈ ಹಳಿ ಸಂಸ್ಕಾರ ಕೈ ಬಿಡಬೇಕಾದ್ರೆ ಏನು ಮಾಡಬೇಕಾಗ್ತದೆ? ಮೊದಲನೇ ನೇಮ, ಇವುಗಳ ಹತ್ತಿರ ಹೋಗಬೇಡ, ಇವು ತೆಗಿಬೇಡ ಅಷ್ಟೇ, ಇನ್ನೇನು ಮಾಡಬೇಡ. ಸುಡು ಅಂತಲ್ಲ, ಇವು ತೆಗಿಬೇಡ, ಬಿಚ್ಚಬೇಡ. ಎರಡನೇದ್ದು, ಇನ್ನು ಮೇಲೆ ಬರೀಬೇಡ ಅಷ್ಟೇ. 2 ಮಾಡಿದ್ರೆ ಸಾಕು, ಶುರು ಆಗೇ ಬಿಡ್ತದೆ. ಒಂದು ದಿವಸದಾಗ ಮನಸ್ಸು ಪರಿವರ್ತನೆ ಆಕೋತ ಹೋಗ್ತದೆ.
ಇನ್ನು ಅದನ್ನು ಎಣಸೋ ಬದಲು ನಿನ್ನ ತೋಟದಾಗ ಹೋಗು, ಎಷ್ಟು ಚಲೋ ತೋಟ ಅದ, ಏನು ಹೂಗಳು ಹಣ್ಣುಗಳಾಗ್ಯಾವ, ಒಂದು ಸ್ವಲ್ಪ ತಿರುಗಾಡು, ಕೂಡು, ಸುವಾಸನೆಯನ್ನು ಅನುಭವಿಸು ಅಂತೂ ಒಂದು ಸಲ ಅವನು ಹೋಗಿ ಕೂಡಿಸಿ ಬಿಟ್ರೆ ಇವೆಲ್ಲ ಕಡಿಮೆ ಆಕ್ಕೋತ, ಫೈಲ್ ಕಡಿಮೆ ಆಗ್ತದೆ, ಇವೆಲ್ಲ ಖಾತೆ ಕೀರ್ತಿಗಳು ಕಡಿಮೆ ಆಗ್ತಾವ. ಆಗಿ 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 ಸಮಾಧಾನ ಆಗ್ತದೆ. ಅವಾಗ ಅವ ಅಂತಾನ, ಖಾತೆ ಬರೆಯುವುದಿಲ್ಲೇನು, ನೀವು ಬರೀರಪ್ಪ ನಾ ಸಹಿ ಮಾಡ್ತೀನಿ ಅಂತ. ಅಲ್ಲಿಗೆ ಬರ್ತಾನ. ಮಕ್ಕಳಿಗೆ ಮೊದಲು ಕೊಡುದಿಲ್ಲ, ಅವು ಬಹಳ ದೊಡ್ಡವಾಗಿ ತಾಪ್ ಶುರುವಾತಂದ್ರೆ ಕೊಡು ಕೊಡು ಅನ್ನಕ್ಕೆ ಶುರು ಮಾಡಿದ್ರು. ಎಲ್ಲರೂ ಕೊಡನ್ನವ್ರೆಲ್ಲ, ಮನೆಯವರು ಕೊಡನ್ನವ್ರು, ಇವರು ಕೊಡನ್ನವ್ರು. ಇವನೇ ಕೀಲಿಕೈ ಇಟ್ಕೊಂಡಿದ್ರಿಂದ ಎಲ್ಲರೂ ತಾಪಾಗಿ ಒಂದು ದಿವಸ, ನೋಡ್ರಿಪ್ಪ ನೀವು ದೊಡ್ಡವರಾಗಿರಿ, ಇದು ಕೀಲಿಕೈ ತಗೊಂಡ್ಬಿಡ್ರಿ, ನಾ ಏನು ಕೇಳ್ತೀನಿ ಕೊಡ್ರಿ ಅಷ್ಟೇ, ನೀವು ಕೇಳೋದು ಬ್ಯಾಡೇ ಬ್ಯಾಡ. ಯಾವಾಗ ಹಿಂಗೆ ಕೀಲಿಕೈ ಕೊಟ್ಟು ಆರಾಮಿರ್ತಾನ, ಸಂಸ್ಕಾರ ಹೋಯ್ತು, ಹಳಿ ಸಂಸ್ಕಾರ ಹೋಯ್ತು. ಈಗೆಷ್ಟು ಆರಾಮದಾನೆ. ಮುಂಜಾನೆ ತಿರುಗಾಡಕ್ಕೆ ಹೋದೇನೋ, ಮತ್ತೇನೋ ಮಾಡ್ದೇನೋ, ಎಲ್ಲರೇ ಹೋದ, ಅಲ್ಲಿ ಹೋದ, ಇಲ್ಲಿ ಹೋದ, ಮಜಾದಾಗಿರ್ತಾನ. ಅವಾಗ ಹಂಗಾಗೋದಿಲ್ಲ, ಯಾವಾಗಲೂ ಅಲ್ಲೇ ಇರಬೇಕಾಗತ್ತೆ. ಯಾಕೆ ಯಾರು ಏನು ಬಿಡ್ತಾರೆ ಹೇಳಕ್ ಬರೋದಿಲ್ಲ. ಸಂಸ್ಕಾರ ಪರಿವರ್ತನೆ ಮಾಡೋದು ಬಹಳ ಸುಲಭವಾದ ಕೆಲಸ. ಅದಕ್ಕೆ ಶರಣರ ಹೇಳಿದ್ರು, ಬಸವಣ್ಣ ಹೇಳಿದ್ರು, ಸುಮ್ಮನೆ ಸತ್ಸಂಗ ಮಾಡಿ ಸಂಸ್ಕಾರ ಹೋಗಿ ಬಿಡ್ತಾವ, ಪರಿವರ್ತನೆ ಆಗಿಬಿಡ್ತದೆ. ಮನುಷ್ಯನನ್ನ ಪರಿವರ್ತನೆಗೊಳಿಸುವಂಥ ಒಂದು ದೊಡ್ಡ ಸಾಧನೆ ಏನಾದರೂ ಇದ್ರೆ ಶರಣರ ದೃಷ್ಟಿಯೊಳಗೆ ಸತ್ಸಂಗ, ಆ ಬಳಿಕ ಪತಂಜಲರ ದೃಷ್ಟಿಯೊಳಗೆ ಯೋಗ. ಅಂತರಂಗದಲ್ಲಿ ಯೋಗ, ಬಹಿರಂಗದಲ್ಲಿ ಸತ್ಸಂಗ, ಇಬ್ಬರದು ಕೂಡಿಸ್ಬೇಕಾಗ್ತದೆ. ಅಷ್ಟು ಮಾಡಿಬಿಟ್ರೆ ಮನುಷ್ಯ ಪರಿವರ್ತನೆ ಆಗ್ತಾನ, ಪರಮ ಯೋಗಿ ಆಗ್ತಾನ, ಯೋಗಿ ಆಗ್ತಾನ. ತಸ್ಯಾಪಿ ನಿರೋಧೆ ಸರ್ವ ನಿರೋಧಾತ್ ನಿರ್ಬೀಜಃ ಸಮಾಧಿ. ಯಾವಾಗ ಆ ಸಂಸ್ಕಾರ ಇದೇನು ಹೊಸ ಸಂಸ್ಕಾರ ತಯಾರಾಯಿತೋ, ಹಳೆಯ ಸಂಸ್ಕಾರವನ್ನು ನಿವಾರಣೆ ಮಾಡಿದ ಬಳಿಕ ಹೊಸ ಸಂಸ್ಕಾರದ ಕೆಲಸ ಏನು? ಅದು ಏನೂ ಕೆಲಸ ಇಲ್ಲದಕ್ಕಾಗಿ ಅದು ಮೌನವಾಗಿ ಬಿಡ್ತದೆ. ಹೀಗೆ ಧ್ಯಾನದ ಪ್ರಜ್ಞೆ ಕೂಡ ಮೌನ ಆಯಿತು ಅಂದರೆ ಅದಕ್ಕೆ ನಿರ್ಬೀಜ ಸಮಾಧಿ. ನಾನು ಧ್ಯಾನ ಮಾಡ್ತೇನೆ, ಈ ವಸ್ತುವನ್ನು ಕುರಿತು ಧ್ಯಾನ ಮಾಡಿ 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 ಹಳಿದೆಲ್ಲ ಮರೆಯಾಗ್ತದೆ. ಹೊಸ ಸಂಸ್ಕಾರದಿಂದ ಹಳಿ ಸಂಸ್ಕಾರ ಮರೆಯಾಗ್ತದೆ. ಹೊಸ ಸಂಸ್ಕಾರ ಸಹಿತ ಅದರ ಯಾಕೆ ಬೇಕಾಗ್ಯದ? ಹಳಿದು ಹೋಗ್ಯದ ಅಂದಾಗ ಹೊಸದರ ಯಾಕೆ ಬೇಕಾಗ್ಯದ? ಹೊಸದು ತನ್ನಷ್ಟಕ್ಕೆ ತಾನೇ ಹೋಗಿ ಬಿಡ್ತದೆ. ಅದು ಇಷ್ಟು ಹೋದ ಬಳಿಕ ಮನಸ್ಸು ಮೌನವಾಗ್ತದೆ. ಅದಕ್ಕೆ ನಿರ್ಬೀಜ ಸಮಾಧಿ. ಎಷ್ಟು ಸಮಾಧಿ ಅದು? 2. ಸಬೀಜ ಸಮಾಧಿ, ನಿರ್ಬೀಜ ಸಮಾಧಿ. ಸಬೀಜ ಸಮಾಧಿ ಎಷ್ಟು ಪ್ರಕಾರ? 6. ಸವಿತರ್ಕ, ನಿರ್ವಿತರ್ಕ, ಸವಿಚಾರ, ನಿರ್ವಿಚಾರ, ಸಾನಂದ, ಸಾಸ್ಮಿತ, ಸಂಪ್ರಜ್ಞಾತ ಸಮಾಧಿ. ಇವೆಲ್ಲ ಕೂಡಿ ಸಬೀಜ. ಆ ಬಳಿಕ ನಿರ್ಬೀಜ ಸಮಾಧಿ, ಇದು ಅಂತಿಮ ಸಮಾಧಿ. ಇಲ್ಲಿ ಸಂಸ್ಕಾರ, ಯಾವ ಸಂಸ್ಕಾರ ಪವಿತ್ರ ಅಂತ ತಿಳ್ಕೊಂಡಿವಿ ಅದು ಸಹಿತ ಮೌನವಾಗಿ ಬಿಡ್ತದೆ. ಅದು ಹೋಯ್ತು. ಅಲ್ಲಿಗೆ ಮನಸ್ಸೇನಾಗ್ತದೆ? ಮಹಾ ಮೌನ ತಾಳ್ತದೆ. ದೇಹ ಇರ್ತದೆ, ಇಂದ್ರಿಯಗಳಿರ್ತಾವ, ಎಲ್ಲ ವ್ಯವಹಾರ ನಡೆದಿರ್ತದೆ, ಆದರೆ ಮನಸ್ಸು ಮೌನವಾಗಿರ್ತದೆ. ಅದು ನಿರ್ಬೀಜ, ಏನೂ ಇರೋದಿಲ್ಲ. ಇಂಥ ನಿರ್ಬೀಜ ಸಮಾಧಿಯೊಳಗೆ ಆತ್ಮದ ಸಾಕ್ಷಾತ್ಕಾರ ಇರ್ತದೆ. ಇದು ಯೋಗದ ಅತ್ಯಂತ ಮಹತ್ವದ ಉದ್ದೇಶ. ಇಲ್ಲಿಗೆ ಪತಂಜಲರ ಯೋಗ ದರ್ಶನದ ಮೊದಲನೆಯ ಅಧ್ಯಾಯ ಮುಗಿತು. ಒಟ್ಟು 4 ಅಧ್ಯಾಯಗಳು. 4 ಅಧ್ಯಾಯದಲ್ಲೇ ಸುಮಾರು 200 ಸೂತ್ರಗಳು. ಒಂದೊಂದು ಅಧ್ಯಾಯಕ್ಕೆ ಸುಮಾರು 50 ಸೂತ್ರಗಳು. ಇದರಲ್ಲಿ 51 ಸೂತ್ರ. ಹೀಗೆ ಇನ್ನ 150 ಸೂತ್ರಗಳಿವೆ. ನಾವೀಗ ನೋಡಿದ್ದು 50 ಸೂತ್ರಗಳನ್ನು ನೋಡಿ ಒಂದು ಪಾದ ಇಲ್ಲಿಗೆ ಮುಗಿತದೆ. ಇದಕ್ಕೆ ಈ ಸಮಾಧಿಪಾದ ಅಂತ ಅವ್ರ ಹೆಸರೇ ಕೊಟ್ಟಾರೆ. ಇದು ಸಮಾಧಿಪಾದ, ಬಹಳ ಅದ್ಭುತವಾದದ್ದು. ಇದರಾಗಿ ಏನು ಹೇಳಬೇಕಾಗಿದೆ ಯೋಗದಲ್ಲಿ ಎಲ್ಲವನ್ನ ಹೇಳಿದಾರ. ಬಹಳ ಸುಂದರವಾದಂತಹ ಸಮಾಧಿಪಾದ. ಮನುಷ್ಯ ಏನಾಗಬೇಕು ಅಂದರೆ ಈ ಸ್ಥಿತಿಗೆ ಬರಬೇಕು. ನಿರ್ಬೀಜ ಸಮಾಧಿ, ಮನಸ್ಸು ಮೌನವಾಗಿರಬೇಕು, ಶಾಂತವಾಗಿರಬೇಕು, ಹರುವಾಗಿರಬೇಕು, ವಿಶಾಲವಾಗಿರಬೇಕು, ಅಷ್ಟೇ ಅದು ತಣ್ಣಗಾಗಿರಬೇಕು. ಅಂಥದ್ದೊಂದು ಶೀತಲ ಮನಸ್ಸು ಒಳಗೆ, ಆ ನಂತರ ಜಗತ್ತಿನಲ್ಲಿ ಕಾರ್ಯಗಳು, ಒಳಗೆ ಜ್ಞಾನ, ಒಳಗೆ ಸಂತೋಷ, ಹೊರಗೆ ವ್ಯವಹಾರಗಳು.
ಇದು ಜೀವನ್ಮುಕ್ತನ ವ್ಯವಹಾರಗಳು. ಜೀವನ ಇದು ಜೀವನ್ಮುಕ್ತನ ಜೀವನ. ಪತಂಜಲರ ಪ್ರಕಾರ ಸತ್ತ ಬಳಿಕ ಮುಕ್ತಿ ಅಲ್ಲ, ಇದೇ ಕ್ಷಣ, ಯಾವ ಕ್ಷಣ ಮನಸ್ಸ ಮಾಡ್ತಿರೋ ಆ ಕ್ಷಣವೇ ಇದೇ ಜಗತ್ತಿನಾಗ ಮುಕ್ತನಾಗಿ ಬಾಳಿ ಬದುಕಬೇಕು. ಅದಕ್ಕಾಗಿ ಸಮಾಧಿ ಅದನ್ನು ಹೇಳಿದ. ಆವಾಗ ಶಿಷ್ಯ ಭಾಳ ಜೋರಾಗಿದ್ದ. ಶಿಷ್ಯ ಇದು ಗುರುಗಳೇ, ಇದು ಬಹಳ ಎತ್ತರದ ಮಾತುಗಳಾದು, ಬಹಳ ಎತ್ತರ ಆಯ್ತು. ಎಲ್ಲಿ ಸವಿತರ್ಕ, ಎಲ್ಲಿ ನಾವಿರೋದೆಲ್ಲೇ, ನೀವು ಹೇಳೋದೆಲ್ಲೇ? ನಮ್ಮ ಜೀವನದ ಸಮಸ್ಯೆಗಳು ಎರಡು ಚಿಂತೆ ಬಿಡೋ ಸಮಸ್ಯೆಗಳು ನಮಗಿರುವಾಗ ನೀವು ಇಷ್ಟೆಲ್ಲ ಎತ್ತರ ಹೇಳಿದ್ರೆ ಗತಿ ಹೆಂಗೆ? ಈ 50 ಸೂತ್ರದಾಗ ನೀವು ನೋಡಿರಲ್ಲ, ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೀರಲ್ಲ, ಅದೇ ಕೆಲವು ವರ್ಷಗಳಿಂದ ಈ ಅಧ್ಯಾಯವನ್ನು ನೋಡಿದ್ದೇವೆ. ಅದರಲ್ಲಿ ಏನು ಬಂದದ? ಬರೀ ಸಮಾಧಿ ಸಮಾಧಿ ಸಮಾಧಿ, ಯೋಗ ಸಮಾಧಿ ಎಲ್ಲ ಅದೇ ಬಂದದ. ಅದಕ್ಕಿವ ಅಂತಾನೀಗ ಶಿಷ್ಯ, ನೀವು ಭಾಳ ಎತ್ತರ ಹೇಳಿದ್ರೆ, ಒಮ್ಮಿಗಲೇ ಅಷ್ಟು ಎತ್ತರ ಹೋದ್ರೆ ನಮ್ಮ ಗತಿ ಹಂಗಾಗಬಾರದು ಗುರುಗಳೇ. ಕೆಳಗಿನಿಂದ ಶುರು ಆಗಬೇಕು ಯೋಗ ಅಂದ. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊ, ಅಲ್ಲಿಂದ ಶುರು ಮಾಡೋ ಯೋಗ ಅಂದ. ನೀ ಹೇಳೋದೀಗ ಮ್ಯಾಥಮೆಟಿಕ್ಸ್, ಎದರದ್ದು ಭಾಳ ದೊಡ್ಡ ಮ್ಯಾಥಮೆಟಿಕ್ಸ್, ಯಾವ ಎಮ್ಮೆದವಾಗ ತಿಳಿದಿಲ್ಲ ಅಂಥ ಮ್ಯಾಥಮೆಟಿಕ್ಸ್. ನಾವು ಕೇಳೋದು, ನಾವಿರೋದು ಈಗ ಮೊದಲನೇ ಶಾಲ್ಯಾಗ ಬಂದು ಹುಡುಗರು, ನಮಗೆ ಅಲ್ಲಿಂದ ಶುರು ಮಾಡಿದೆ ಅಂದ್ರೆ ಬಹಳ ಚಲೋ ಆಗ್ತದೆ. ಅವಾಗ ಗುರು ಹೇಳ್ತಾನ, ಇಂದಿಲ್ಲ ನಾಳೆ ಶುರು ಆಗೋದು. ಮತ್ತು ಶುರುವಾಗಿ ಮುಂದುವರಿತದಂತ ತಿಳ್ಕೊಬೇಡಿ. ನಾಳೆ ಶುರುವಾಗಿ ನಾಳೆ ಮುಗಿದು ಮುಂದೆ ಯಾವಾಗ ಕೂಡ್ತೇವೆ ಅವಾಗ ಶುರು ಆಗ್ತದೆ. ನಮಸ್ಕಾರ.